ಕೃತಿಗೆ 7ನೇ ಅಧ್ಯಾಯ 30ನೇ ವಚನದಿಂದ. 40 ವರ್ಷ ತುಂಬಿದ ಮೇಲೆ ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡನು. ಮೋಶೆ ಅದನ್ನು ಕಂಡು ಆ ನೋಟಕ್ಕೆ ಆಶ್ಚರ್ಯಪಟ್ಟು ನೋಡಬೇಕೆಂದು ಹತ್ತಿರಕ್ಕೆ ಬಂದನು. ಆಗ ನಾನು ನಿನ್ನ ಪಿತೃಗಳಾದ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳುವ ಕರ್ತನ ಧ್ವನಿಯು ಅವನಿಗಾಯಿತು. ಆಗ ಮೋಶೆಯು ನಡುಗುತ್ತಾ ಅದನ್ನು ನೋಡೋದಕ್ಕೆ ಧೈರ್ಯವಿಲ್ಲದವನಾದನು. ಮತ್ತು ಕರ್ತನು ಅವನಿಗೆ, ನಿನ್ನ ಕಾಲಿನ ಕೆಳಗಳನ್ನು ತೆಗೆದು ನಿಂತಿರುವ ಸ್ಥಳ ಪರಿಶುದ್ಧ ಭೂಮಿ. ನಾನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಅವರ ಮೊರೆಯನ್ನು ಕೇಳಿ ಅವರನ್ನು ಬಿಡಿಸುವುದಕ್ಕೆ ಇಳಿದು ಬಂದಿದ್ದೇನೆ. ಈಗ ನಿನ್ನನ್ನು ಐಗುಪ್ತ ದೇಶಕ್ಕೆ ಕಳಿಸ್ತೇನೆ ಬಾ ಎಂದು ಹೇಳಿದನು. ಅವರು ಮೋಶೆಗೆ, ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಮಾಡಿದವರು ಯಾರೆಂದು ಹೇಳಿ ಬೇಡವೆಂದರೋ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡ ದೂತನ ಕೈಯಿಂದ ಅಧಿಕಾರಿಯಾಗುವಂತೆಯೂ ಬಿಡುಗಡೆ ಮಾಡುವವನಾಗಿರುವಂತೆಯೂ ಕಳುಹಿಸಿದನು ಎಂಬುದಾಗಿ. ಇಲ್ಲಿ ನಾವು ಕಳೆದ ವಾರದಿಂದ ತಂದೆಯಾದ ದೇವರ ಹೆಸರು ಯೆಹೋವನು ಅಥವಾ ಕರ್ತನ ದೂತನು ಮತ್ತು ಯೆಹೋವನು ಅನ್ನುವಂಥ ವ್ಯತ್ಯಾಸವನ್ನು ನಾವು ನೋಡ್ತಿದ್ದೇವೆ. ಯಾಕೆ ನೋಡ್ತಿದ್ದೇವೆ ಅಂದರೆ, ಇವತ್ತು ಒನ್ನೆಸ್ ಪೆಂಟಿಕಾಸ್ಟಲ್ ಅಥವಾ ಜೀಸಸ್ ಒನ್ಲಿ ಅನ್ನೋಂಥದ್ದೊಂದು ಗುಂಪು ಬಂದಿದೆ. ಜೀಸಸ್ ಒನ್ಲಿ, ಯೇಸುವೆ ದೇವರು, ಯೇಸು ಒಬ್ಬನೇ ದೇವರು, ಯೇಸುವೆ ನಿತ್ಯನಾದಂಥ ತಂದೆ, ಯೇಸುವೆ ಏಕೈಕ ದೇವರು. ಇದು ಹೇಳಿದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಸರಿ ಕರೆಕ್ಟ್ ಹೇಳ್ತಿದ್ದಾರೆ ಅಂತ. ಯೇಸುವೆ ಏಕೈಕ ದೇವರು, ಯೇಸುವೆ ನಿತ್ಯನಾದಂಥ ತಂದೆ ದೇವರು ಅಂತ ಹೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ, ಸರಿ ಅಂತ ಹೇಳ್ಕೊತೇವೆ. ಆದರೆ ಹಾಗೆ ಹೇಳುವುದರಲ್ಲಿಯೇ ಅವರು ತ್ರೈಏಕತ್ವವನ್ನು ಅಲ್ಲಗಳೆಯುವಂಥವರು ಆಗಿದ್ದಾರೆ, ಅಥವಾ ಮೂಲ ಉದ್ದೇಶ ಅವ್ರದ್ದು ಅದೇ ಆಗಿದೆ. ಬೈಬಲ್ನ ಒಂದು ಬೋಧನೆ ಏನಾಗಿದೆ ಅಂದರೆ, ದೇವರು ಒಬ್ಬನೇ, ಆದರೆ ಮೂವರು ವ್ಯಕ್ತಿಗಳು, ತಂದೆ, ಕುಮಾರ, ಪರಿಶುದ್ಧಾತ್ಮನು. ಇದು ಬೈಬಲ್ ಬೋಧನೆ. ಆದರೆ ಇದನ್ನು ಅಲ್ಲಗಳೆದು ಅವರು ಬಹಳ ಸರಳವಾಗಿ ಜನ ನಂಬುವಂತೆ ಅವರು ತಮ್ಮದೇ ಆಲೋಚನೆಯಲ್ಲಿ ದೇವರನ್ನು ಅವರು ಒಬ್ಬನೇ ದೇವರು ಅಂತ ತಕ್ಷಣ ಯೇಸು ಕ್ರಿಸ್ತನು ಮಾತ್ರವೇ ದೇವರು ಎಂಬುದಾಗಿ ಅವರು ಇವಾಗ ಹೇಳ್ತಾರೆ. ಅನೇಕ ಜನರು ಗೊತ್ತಿಲ್ಲದೆಯೇ ಈ ಒಂದು ಬೋಧನೆಗೆ ಒಳಗಾಗಿದ್ದಾರೆ. ಸಾಧಾರಣವಾಗಿ ಅನೇಕ ಈ ಇಂಡಿಪೆಂಡೆಂಟ್ ಪಾಸ್ಟರ್ಸ್ ಅಥವಾ ಇಂಡಿಪೆಂಡೆಂಟ್ ಚರ್ಚ್ಗಳು ಅಂತ ಹೇಳುವಂಥವರೆಲ್ಲರಿಗೂ ಇದೇ ಒಂದು ರೀತಿಯಾದಂಥ ತಪ್ಪು ಬೋಧನೆಗೆ ಅಥವಾ ವಂಚನೆಗೆ ಒಳಗಾಗಿದೆ. ಸೈತಾನನ ಇದು ಒಂದು ಕುತಂತ್ರ ಅಂತ ಹೇಳಿ ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ನಾವು ನೋಡುವ ಹಾಗೆ ಅನೇಕ ದಿವಸಗಳಿಂದಲೂ ನಾವು ನೋಡಿದ್ದೇವೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ದೇವರು ಅಲ್ಲಿ ನಾವು ನೋಡುವಾಗ ತನ್ನ ವಾಕ್ಯಗಳಲ್ಲಿ ಯೋಹಾನನ ಮೂಲಕವಾಗಿ ವಿಭಿನ್ನವಾದಂಥ ಸಂದೇಶವನ್ನೇ ಅಥವಾ ಸುವಾರ್ತೆಯನ್ನೇ ಕೊಟ್ಟಿರುವಂತ ನೋಡ್ತೇವೆ. 4 ಸುವಾರ್ತೆಗಳು ನಾವು ನೋಡ್ತೇವೆ. ಕಳೆದ ವಾರ ನಾವು ನೋಡಿದ ಹಾಗೆ 4 ಸುವಾರ್ತೆಗಳಲ್ಲಿಯೂ ದೇವರು ಒಂದೇ ವಿಷಯವನ್ನು 4 ಜನರ ಮುಖಾಂತರ ಆತನು ತಿಳಿಸಿದನು. 4 ತನ್ನ ಸೇವಕರ ಮುಖಾಂತರ ತಿಳಿಸಿರುವಾಗಲೂ ಕೂಡ ತಾನು ವಿಭಿನ್ನವಾದಂಥ ಸಂದೇಶವನ್ನು 4 ಜನರ ಮೂಲಕವಾಗಿ ವಿಭಿನ್ನವಾದಂಥ ಗುಂಪಿಗೆ ದೇವರು ಒದಗಿಸಿದನು. ಮತ್ತಾಯನು ವಿಶೇಷವಾಗಿ ಯಹೂದ್ಯರಿಗೆ, ಕರ್ತನಾದ ಯೇಸು ಕ್ರಿಸ್ತನು ಯಹೂದ್ಯರ ಬರಲಿಕ್ಕಿರುವಂಥ ಅರಸನು ಎಂಬುದಾಗಿ ಆತನು ತೋರಿಸಿದನು. ಮತ್ತು ಅವ್ರು ಯಾರು ಅರಸನ್ನು ನೋಡ್ತಿದ್ರು ಅಂದ್ರೆ, ದಾವಿದನ ಕುಮಾರನು ಒಬ್ಬನು ಮುಂದೆ ಬರ್ತಾನೆ. ಆತನ ಆಡಳಿತ ಶಾಶ್ವತವಾಗಿರುತ್ತೆ. ಆತನು ನಿತ್ಯವಾಗಿಯೂ ನಮ್ಮನ್ನು ಸುಖ, ಶಾಂತಿ, ಸಮೃದ್ಧಿಯಿಂದ ನಮ್ಮನ್ನು ನಡೆಸ್ತಾನೆ ಅಂತೇಳಿ ಎದುರು ನೋಡ್ತೇವೆ. ಸೊ ಆ ಸಂದೇಶವನ್ನು ಸಾರುವುದಕ್ಕೋಸ್ಕರವೇ ದೇವರು ಮತ್ತಾಯನ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಜನನವನ್ನು ಒಂದು ರೀತಿ ವಿಭಿನ್ನವಾಗಿ ಆತ ತೋರಿಸ್ತಾರೆ. ಅದನ್ನೇ ಮುಂದೆ ಬರುವಾಗ ನೋಡ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ ಹಾಗೆ ಬರೆಯಲಿಲ್ಲ. ಅದು ಕೂಡ ಅಂದ್ರೆ ಸುವಾರ್ತೆ ಅಂತ ನೋಡುವಾಗ 4 ಪುಸ್ತಕಗಳನ್ನು ಕೂಡ ಸುವಾರ್ತೆ ಅಂತೇಳಿ ಕರೆದಿರುವುದುಂಟು. ಸುವಾರ್ತೆ ಯಾಕೆಂದ್ರೆ ಕರ್ತನೆ ಸುವಾರ್ತೆ ಏನಂತಾರೆ, ಒಂದು ಸ್ವತಃ ಸಂದೇಶವಾಗಿದ್ದಾನೆ ಅಥವಾ ಸ್ವತಃ ಆತನೇ ಸುವಾರ್ತೆ ಆಗಿದ್ದಾನೆ ಅಂತ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17 ನೋಡ್ತೇವೆ. ಯೋಹಾನ 1:17, ಯಾಕಂದ್ರೆ ನ್ಯಾಯ ಪ್ರಮಾಣವು ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟಿತ್ತು, ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ಸೊ ಇಡೀ ಹಳೆ ಒಡಂಬಡಿಕೆ ನಾವು ನೋಡ್ಬೇಕಾದ್ರೆ ಅನೇಕ ಪ್ರವಾದಿಗಳುಂಟು, ಹಿರಿಯ ಪ್ರವಾದಿಗಳುಂಟು, ಕಿರಿಯ ಪ್ರವಾದಿಗಳುಂಟು. ಆದರೆ ಅದಕ್ಕೆಲ್ಲವೂ ಒಂದು ಮೂಲವಾಗಿ ಮತ್ತು ಎಲ್ಲದಕ್ಕೂ ಆಧಾರವಾಗಿ ಮೋಶೆಯ ಗ್ರಂಥವೇ ಅಲ್ಲಿ ಇರುವಂತ ನೋಡ್ತೇವೆ. ಅದಕ್ಕೆ ನೋಡುವಾಗ 2 ವಿಭಾಗ ಒಂದು ವೇಳೆ ನಾವು ಮಾಡ್ಕೊಂಡ್ರೆ ಈ ಒಂದು ವಾಕ್ಯದ ಪ್ರಕಾರ ಹೇಳ್ತೇನೆ ಅಂದ್ರೆ, ಯಾಕಂದ್ರೆ ನ್ಯಾಯ ಪ್ರಮಾಣವು ಮೋಶೆ ಮುಖಾಂತರವಾಗಿ ಕೊಡಲ್ಪಡ್ತು. ಈ ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರ ಕರ್ತನಾದ ಯೇಸು ಕ್ರಿಸ್ತನ ಮುಂಚೆ ಅದೇ ಇತ್ತು ಅನ್ನೋಂಥ ರೀತಿ. ಆದರೆ ಅಲ್ಲೇ ಮುಂದೆ ಹೇಳ್ತಾನೆ ಏನಂದ್ರೆ, ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು.
ಸೊ ಯೇಸುಕ್ರಿಸ್ತನ ಮುಖಾಂತರವಾಗಿ ಬಂದಾಗ, ಯೇಸುಕ್ರಿಸ್ತನ ಬಂದಾಗಲೇ ಅದೇ ನಮಗೆ ಒಂದು ಸುವಾರ್ತೆ, ಅದೇ ಒಳ್ಳೆಯ ಸಂದೇಶ, ಅದೇ ಕೃಪೆಯು ಸತ್ಯ ತುಂಬಿರುವುದು ಅಂತ ಹೇಳಿ, ಅದಕ್ಕೋಸ್ಕರ ಆತನ ಬರೋಣ ಅಥವಾ ಆತನ ಜನನವನ್ನೇ 4 ತನ್ನ ಸೇವಕರ ಮೂಲಕವಾಗಿ ದೇವರು ವಿಭಿನ್ನವಾಗಿ ತಿಳಿಯಪಡಿಸ್ತದೆ. ಒಂದೇ ಸಂದೇಶ ಆದರೆ ವಿಭಿನ್ನವಾದಂಥ ಸಂದೇಶ, ವಿಭಿನ್ನವಾದಂಥ ಜನರಿಗೆ ಸಾರಿರುವಂಥದ್ದು. ಮಾರ್ಕನ ಸುವಾರ್ತೆ ನೋಡುವಾಗ ಅಲ್ಲಿ ಕರ್ತನ ವಂಶಾವಳಿ ಬರೆದಿಲ್ಲ. ಯಾಕಂದ್ರೆ ಮಾರ್ಕನು ಕರ್ತನಾದಂಥ ಯೇಸು ಕ್ರಿಸ್ತನು ಸೇವಕನಾಗಿ ಬಂದಿದ್ದಾನೆ ಅಂತ ಬರೆದಿರುವಂಥದ್ದು ಉಂಟು. ಸೊ ಸೇವಕನು ಅಂತ ಹೇಳುವಾಗ ಸೇವಕನ ಒಂದು ಇತಿಹಾಸವಾಗಲಿ, ಸೇವಕನ ವಂಶಾವಳಿಯಾಗಲಿ ಯಾಕೆ ಬೇಕು ಅನ್ನೋಂಥ ಉದ್ದೇಶದ ಮಾರ್ಕನ ಸುವಾರ್ತೆಯಲ್ಲಿ ಅದನ್ನು ಬರೆಯಲಿಲ್ಲ. ನೇರವಾಗಿ ಆತನ ಸೇವೆಯನ್ನು ಮುಂದುವರಿಸಿರುವಂತ ನೋಡ್ತೇವೆ. ಆದರೆ ಮತ್ತೆ ತಿರುಗಲ ಲೂಕನ ಸುವಾರ್ತೆ ಬಂದಾಗ ಲೂಕನು ಕರ್ತನಾದಂಥ ಯೇಸು ಕ್ರಿಸ್ತನು ಆದಾಮನಿಂದಲೂ ಹೇಗೆ ಮನುಷ್ಯನಾಗಿ, ಅಂದ್ರೆ ಇಡೀ ಮನುಷ್ಯರಿಗೆ ಹೇಗೆ ಆತನು ಸಂಬಂಧಪಟ್ಟಿದ್ದಾನೆ ಅಂತ ಹೇಳಿ ಲೂಕನ ಸುವಾರ್ತೆ ವಂಶ ಬರೆಯುವಾಗ ಆತನು ಆದಾಮನಿಂದ ಬರೆದಿರುವಂಥದ್ದು ವಿಶೇಷವಾಗಿರುವಂಥದ್ದು. ಮತ್ತಾಯನ ಸುವಾರ್ತೆಯಲ್ಲಿ ದಾವಿದನ ಕುಮಾರನು, ಅಬ್ರಹಾಮನ ಕುಮಾರನು ಹಾಗೆ ಬರೆದನು. ಆದ್ರೆ ಹಾಗೆ ಬರೆದಾಗ ನೋಡ್ತೇವೆ ದಾವಿದನಾಗಲಿ ಅಬ್ರಹಾಮನಾಗಲಿ ನಮಗೆ ನೇರವಾಗಿ ಯಾವ ಸಂಬಂಧವಿಲ್ಲ. ಹೌದು, ಹಳೆ ಒಡಂಬಡಿಕೆಯಲ್ಲಿ ಅಥವಾ ಅಬ್ರಹಾಮನಿಗೆ ದೇವರು ಕರೆದಾಗ ದೇವರು ಹೇಳ್ತಾನೆ, ನಾನು ನಿನ್ನ ಮೂಲಕವಾಗಿ ಇಡೀ ಲೋಕದ ಜನಾಂಗವನ್ನು ನಾನು ಆಶೀರ್ವದಿಸ್ತೇನೆ ಅಂತ ಹೇಳ್ದ. ಅಬ್ರಹಾಮನಿಂದ ಬರುವಂಥದ್ದು ಉಂಟು, ಹೌದು. ಆದ್ರೆ ಅಬ್ರಹಾಮನಿಂದ ಬಂದಿರುವಂತ ಒಂದು ಆಶೀರ್ವಾದ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲೇ ಉಂಟು, ಬೇರೆ ತರವಾಗಿ ಅಲ್ಲ. ಯಾಕಂದ್ರೆ ಅಬ್ರಹಾಮನಿಂದ ಆಶೀರ್ವಾದ ಮಾಡ್ತೇನೆ ಅಂತ ತಕ್ಷಣದಲ್ಲಿ ಅಬ್ರಹಾಮನ ಒಂದು ನೇರವಾದಂತ ಸಂತಾನ ನೋಡಿದ್ರೆ ಮುಂದೆ ಇಸಾಕನು ಬಂದನು, ನಂತರ ಯಾಕೋಬನು ಅಥವಾ ಆತನೇ ಹೆಸರೇ ಇಸ್ರೇಲ್ ಅಂತ ನೋಡ್ತೇವೆ. ಆ ಇಸ್ರೇಲನ್ನು ದೇವರು ಆಶೀರ್ವದಿಸಿದರು. ಕರ್ತನಾದಂಥ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದು ತಾನು ಯಜ್ಞವಾಗಿ ಸಮರ್ಪಿಸುವ ಮಟ್ಟಿಗೂ ಅಥವಾ ತನ್ನ ರಕ್ತವನ್ನು ಸುರಿಸಿ ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡುವ ಮಟ್ಟಿಗೂ ನೋಡ್ತೇವೆ. ಲೋಕವನ್ನು ದೇವರು ಅಬ್ರಹಾಮನಿಂದ ಆಶೀರ್ವದಿಸ್ತಿರ್ಲಿಲ್ಲ, ಬದಲಾಗಿ ಅಬ್ರಹಾಮನ ಸಂತತಿಯಲ್ಲಿ ಬಂದಂತ ಯಾಕೋಬನಿಂದ ದೇವರು ಆಶೀರ್ವದಿಸ್ತಿದ್ದರು. ಇಸ್ರೇಲರ ಮೂಲಕವಾಗಿ ದೇವರು ಲೋಕಕ್ಕೆ ಸಂದೇಶವನ್ನು ಕಳಿಸ್ತಿದ್ದ, ಇಸ್ರೇಲರ ಮೂಲಕವಾಗಿ ದೇವರನ್ನು ಆಶೀರ್ವದಿಸ್ತಿದ್ದ. ಹಾಗಾಗಿ ಅಲ್ಲಿ ಬರೆದಿರುವಂತ ಅಬ್ರಹಾಮನಿಗೆ ಹೇಳಿರುವ ಹಾಗೆ ಅಲ್ಲಿ ಹೇಳ್ತಾರೆ ದೇವರು, ಯಾರು ನಿನ್ನನ್ನು ಆಶೀರ್ವದಿಸ್ತಾರೋ ಅವ್ರನ್ನ ನಾನು ಆಶೀರ್ವದಿಸ್ತೇನೆ, ಯಾರು ನಿನ್ನನ್ನು ಶಪಿಸ್ತಾರೋ ಅವ್ರನ್ನ ನಾನು ಶಪಿಸ್ತೇನೆ. ಆದರೆ ನಿನ್ನನ್ನು ಅಂತ ಹೇಳಿ ಅಬ್ರಹಾಮ್ ಯಾರು ಶಪಿಸ್ತಾರೆ, ಅಬ್ರಹಾಮನನ್ನು ಯಾರು ಆಶೀರ್ವದಿಸ್ತಾರೆ? ಯಾರಿಲ್ಲ. ಆದ್ರೆ ಇಸ್ರೇಲರು ಆತನ ಮೂಲಕವಾಗಿ ಬಂದಂತ ಸಂತತಿ ಅಬ್ರಹಾಮ, ಇಸಾಕ, ಯಾಕೋಬ. ಮತ್ತು ದೇವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಯಾವುದು ದೇವರು ನಾನು ಅಬ್ರಹಾಮ, ಇಸಾಕ, ಯಾಕೋಬನ ದೇವರು ಅಂತ ಹೇಳಿದ್ರು. ಅಂದ್ರೆ ಇಸ್ರೇಲನು ಯಾಕೋಬನ ಮೂಲಕವಾಗಿ ಇಸ್ರೇಲ್ ಅಂತ ಬಂತು, ಆತನ ವೈಯಕ್ತಿಕ ನಾಮವನ್ನು ದೇವರು ಚೇಂಜ್ ಮಾಡಿದ. ಆತನಿಂದ ಮತ್ತು 12 ಗೋತ್ರಗಳನ್ನು ಇಸ್ರೇಲ್ ಎಂದಾಗಿ ಜನಾಂಗ ಎಂದಾಗ ಕನ್ವರ್ಟ್ ಮಾಡ್ತೇವೆ. ದೇವರು ಆ ಒಂದು ಸಿಸ್ಟಮ್ ಅವಾಗ ಇಟ್ಟಿದೆ. ಅಂದ್ರೆ ಆತನು ಇಸ್ರೇಲರ ಮೂಲಕವಾಗಿಯೇ ದೇವರನ್ನು ಲೋಕವನ್ನು ಆಶೀರ್ವದಿಸ್ತೇವೆ. ಯಾರ್ಯಾರಿಗೆ ದೇವರ ಆಶೀರ್ವಾದ ಬೇಕು, ಇಸ್ರೇಲರಿಗೆ ದಿನವಾಗಲಿ ಅಥವಾ ಇಸ್ರೇಲರ ಮೂಲಕವಾಗಿ ಹೊಂದಿರಿ. ಅದನ್ನೇ ನಾವು ಮತ್ತೆ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕಾನಾನ್ಯದ ಸ್ತ್ರೀಯ ಬಗ್ಗೆ ನಾವು ನೋಡಿದ್ದೇವೆ. ಅಲ್ಲಿ ಮೊದಲದಾಗಿ ಕರ್ತನ ಮೊದಲೇ ಮತ್ತು ಇಬ್ಬರು ವ್ಯಕ್ತಿಗಳು ನೋಡ್ತೇವೆ, ಅನ್ಯರು ಅಂತ ಹೇಳಿ. ತಕ್ಷಣದಲ್ಲಿ ಬೇರೆಯವ್ರು ಹೇಳ್ತಾರೆ ಅವ್ರು ಅನ್ಯರು ಅಂತ ಹೇಳಿ. ಹೌದು, ಅನ್ಯರೇ ಇದ್ರು. ಆದ್ರೆ ಅನ್ಯರನ್ನು ಕೂಡ ದೇವರು ಆಶೀರ್ವದಿಸಲ್ಲ ಅಂತ ಹೇಳುವಂಥದ್ದು. ಆದ್ರೆ ನಿಜವಾಗ್ಲೂ ರೋಮಪುರ 15ನೇ ಅಧ್ಯಾಯ 18ನೇ ವಚನ ಮತ್ತು ಬೇರೆ ಬೇರೆ ಕಡೆಗಳನ್ನು ನಾವು ನೋಡಿಲ್ಲ. ಹಾಗೆ ಕರ್ತನಾದಂಥ ಹೇಳ್ತಾರೆ, ಕಾನಾನ್ಯ ಸ್ತ್ರೀಗೂ ಕೂಡ ಹೇಳ್ತಾರೆ. ಏನಂತಾರೆ, ಕಾನಾನ್ಯ ಸ್ತ್ರೀ ಏನಂತಾರೆ ಸ್ವಸ್ಥತೆ ಬಗ್ಗೆ ಕೇಳುವಾಗ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದ್ದೇನೆಂದ್ರೆ, ಮಕ್ಕಳಿಗೆ ಹಾಕುವಂತ ಆಹಾರವನ್ನು ನಾಯಿಗಳಿಗೆ ಹಾಕುವಂಥದ್ದು ಸರಿಯಲ್ಲ ಅಂತ ಹೇಳ. ಅಂದ್ರೆ ನೇರವಾಗಿ ಆತ್ಮ ಹೇಳ್ತಾನೆ, ಮಕ್ಕಳು ಅಂದ್ರೆ ಅಲ್ಲಿ ಇಸ್ರೇಲರು, ಉಳಿದಂತ ಎಲ್ಲಾ ಜನಾಂಗರು ನಾಯಿಗಳು ಅಂತ ಹೇಳ. ಆದ್ರೆ ತಕ್ಷಣದಲ್ಲಿ ಯಾಕೆ ಅದನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಪ್ರತಿರೋಧ ಒಡ್ಲಿಲ್ಲ ಅಥವಾ ತನ್ನ ಬೇರೆ ಆದಂತ ವಿವರಣೆ ಕೊಡ್ಲಿಲ್ಲ. ಬದಲಾಗಿ ಆಕೆ ಹೇಳಿದ್ರೆ, ಕರ್ತನೆ ಹೌದು, ಆದ್ರೆ ಮೇಜಿನಿಂದ ಕೆಳಗೆ ಬಿದ್ದಿರುವಂತದ್ದಾದ್ರೂ ನಮ್ಗೆ ಸಿಗ್ತದಲ್ಲ ಅಂದ್ರೆ ಎಲ್ಲ ನೋಡ್ತೇವೆ. ಇಸ್ರೇಲರ ಮೂಲಕವಾಗಿ ಅಥವಾ ಇಸ್ರೇಲರಿಂದ ಸಿಕ್ಕುವಂಥದ್ದು ಏನಂತಾರೆ ಅದರಿಂದ ಉಳಿದಿರುವಂಥದ್ದಾದ್ರೂ ನನಗೆ ಕೊಡು ಅಂತ ಹೇಳಿ ಕೇಳುವಾಗ ಕರ್ತನು ಆಕೆ ನಂಬಿಕೆ ಬಗ್ಗೆ ಹೊಗಳಿ ಆಕೆಗೆ ಆಶೀರ್ವದಿಸುವಂತ ನೋಡ್ತೇವೆ. ಇದು ದೇವರ ಒಂದು ನಿಯಮವಾಗಿತ್ತು. ಇನ್ನೊಂದು ನೋಡುವಾಗ ಶತಾಧಿಪತಿಯ ಬಗ್ಗೆ ಕೂಡ ನೋಡ್ತೇವೆ. ಶತಾಧಿಪತಿ ಕೂಡ ಅನ್ಯನಾಗಿದ್ದನು, ರೋಮನ್ ಸರ್ಕಾರದ ಅಧಿಕಾರಿಯಾಗಿದ್ದರು. ಅನೇಕರು ಆ ಒಂದು ಹಿನ್ನೆಲೆ ನೋಡದೆ ಅವ್ರು ಹೇಳಿದ್ರು, ನೋಡು ಅನ್ಯನನ್ನು ಕೂಡ ಯೇಸು ಕ್ರಿಸ್ತನು ಆಶೀರ್ವದಿಸ್ತನು ಅಂತ ಹೇಳಿ. ಆದ್ರೆ ಆ ಶತಾಧಿಪತಿ ಒಂದ್ ಕಡೆ ಮತ್ತೆ ಸುವಾರ್ತೆಯಲ್ಲಿ ಕೇವಲ ಶತಾಧಿಪತಿ ಹೇಳಿದ್ರೆ, ಲೂಕನ ಸುವಾರ್ತೆಯಲ್ಲಿ ಆ ಶತಾಧಿಪತಿಯು ದೇವಾಲಯಕ್ಕೆ ಏನೆಲ್ಲ ಆತನು ಸಹಾಯ ಮಾಡಿದ, ದೇವಾಲಯ ಕಟ್ಟಿಸೋದಕ್ಕೆ ಏನೆಲ್ಲ ಸಹಾಯ ಮಾಡಿದ, ಯಾವ ರೀತಿಯಾಗಿ ಆತನು ಒಂದು ರೀತಿ ಇಸ್ರೇಲರ ನಂಬಿಕೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ತೋರಿಸಿರುವಂತ ನೋಡ್ತೇವೆ. ಸೊ ಯಾರು ಕೂಡ ಯೇಸು ಕ್ರಿಸ್ತನ ಇಸ್ರೇಲರ ಕಾರ್ಯಗಳಲ್ಲಿ, ಅವರ ಧರ್ಮಶಾಸ್ತ್ರದಲ್ಲಿ ನಂಬಿಕೆ ಇಟ್ಟು ವಿಧೇಯರಾಗುವುದಕ್ಕೆ ನೋಡ್ತೇವೆ. ಕಂಚಿಕೆಯ ಬಗ್ಗೆ ಕೂಡ ನಾವು ನೋಡ್ತೇವೆ. ಕಂಚಿಕೆ ಬಗ್ಗೆ ಕೂಡ ನೋಡುವಾಗ ಆತನು ಕೂಡ ಅನ್ಯನು ಅಪೊಸ್ತಲರ ಕೃತ್ಯದಲ್ಲಿ ಹೇಳ್ತಾನೆ. ಮತ್ತು ಇಲ್ಲಿ ಸುವಾರ್ತೆಗಳಲ್ಲಿ ಕೂಡ ಒಬ್ಬನ ವಿಷಯ ನೋಡ್ತೇವೆ. ಮತ್ತು ಏಷ್ಯಾನ ಗ್ರಂಥದಲ್ಲಿ ಕೂಡ ನೋಡ್ತೇವೆ. ಅಲ್ಲಿ ನೋಡುವಾಗ ಇಥಿಯೋಪಿಯಾದ ಕಂಚಿಕೆ ಅಂತ ತಕ್ಷಣ ನೋಡು ದೇವರು ಅನ್ಯನನ್ನು ಆಶೀರ್ವದಿಸ್ತಾ, ಅವಾಗಲೇ ದೇವರು ಆಶೀರ್ವದಿಸ್ತಾ ಇರ್ತೇವೆ. ಆದ್ರೆ ಅಲ್ಲ,
ನೋಡ್ತೇವೆ. ಕಂಚುಕಿಯು ನಾವು ನೋಡ್ಬೇಕಾದ್ರೆ ಆತನು ಅಂದ್ರೆ ಪುಸ್ತಕದಲ್ಲಿ ಉಂಟು, ಮತ್ತೆ ಇಲ್ಲಿ ಹಿಂದೆ ಸುವಾರ್ತೆಗಳು ಕೂಡ ಉಂಟು. ನೋಡುವಾಗ ಕಂಚುಕಿಯು ದೇವಾಲಯಕ್ಕೆ ಹೋಗಿ ಬರ್ತದೆ ನಾವು, ಹೊರತು ಎಲ್ಲೋ ಇಂಡಿಪೆಂಡೆಂಟ್ ಆಗಿ ಕೂತ್ಕೊಂಡು ನಾನು ನನ್ನೇನಾಗಿದ್ದೇನೆ ದೇವರ ಕೃಪೆ ಬೇಕು ಅಂತ ಹೇಳಿಲ್ಲ. ಅವನು ದೇವಾಲಯಕ್ಕೆ, ಎರ್ಸಲೇಮಿಗೆ, ದೇವಾಲಯ ಅಂದ್ರೆ ದೇವರು ಯಾವಾಗಲೂ ಎರ್ಸಲೇಮು, ಇಸ್ರೇಲು, ಎರ್ಸಲೇಮು ಅದರ ಮೂಲಕವಾಗಿ, ದೇವಾಲಯದ ಮೂಲಕವಾಗಿಯೇ ಆಶೀರ್ವಾದ ತೋರಿಸುವಂಥ ದೇವರ ಮೊದಲಿನ ಸಿಸ್ಟಮ್, ಮೊದಲನೇ ಪ್ಲಾನ್. ಆತನು ಅಲ್ಲಿಗೆ ಹೋಗಿ ಬರ್ತಿದ್ದ. ಮತ್ತು ಇನ್ನೊಂದು ಕಡೆ ನೋಡ್ತೇವೆ, ಫಿಲಿಪಿನು ಅವನಿಗೆ ಬ್ಯಾಪ್ಟಿಸಮ್ ಮಾಡಿಸಿರುವಂಥದ್ದು ನೋಡುವಾಗಲೂ ಕೂಡ ಕಂಚಿಗೆ ಇನ್ನೊಂದು ಕಡೆ ನೋಡುವಾಗ ಅಲ್ಲಿ ನೋಡ್ತೇವೆ ಆತನು ಕೂಡ ಆತನೇನು ಓದ್ತಾ ಇದ್ದ, ಆತನು ಏಷ್ಯಾನ ಗ್ರಂಥ ಓದ್ತಾ ಇದ್ದ ಅವನು. ಸೊ ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ ಓದ್ತಾ ಇದ್ದ. ಅದರಲ್ಲಿ ನಂಬಿಕೆ ಇರುವಂಥವ್ರು ದೇವರು ಆಶ್ವಸ್ತನು. ದೇವ್ರು ಯಾವಾಗಲೂ ಎಲ್ಲರನ್ನು ತಿರಸ್ಕರಿಸಲಿಲ್ಲ, ಎಲ್ಲರನ್ನು ನಾನು ಇಸ್ರೇಲ್ ಬಿಟ್ಟು ಯಾರನ್ನು ಆಶ್ವಸಿಲ್ಲ ಅಂತ ಹೇಳಿಲ್ಲ. ಆದರೆ ಒಂದು ವ್ಯವಸ್ಥೆ ಇತ್ತು. ವ್ಯವಸ್ಥೆ ಅಂದರೆ ಯಾರು ಇಸ್ರೇಲ್ ಮುಖಾಂತರವಾಗಿ ಬರ್ತಾರೋ ಅವರಿಗೆ. ಆದರೆ ಇಂದು ನಾವು ನೋಡುವಾಗ ನಾವು ಇಸ್ರೇಲ್ ಮುಖಾಂತರವಾಗಿ ಅಲ್ಲ, ಅಬ್ರಹಾಮನಿಗೆ ದೇವರು ಮಾಡಿದಂಥ ಆಶೀರ್ವಾದ ನೇರವಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೆರವೇರಿದೆ. ಯೇಸು ಕ್ರಿಸ್ತನನ್ನು ಯಾರ್ಯಾರು ನಂಬಿದ್ದಾರೋ, ಆತನ ಮರಣ ಸಮಾಧಿ ಪುನರುತ್ಥಾನ ನಂಬಿಕೆ ಇಟ್ಟಿದ್ದಾರೋ, ಆತನ ಪಶುರಕ್ಕೆ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಅಬ್ರಹಾಮನಿಗೆ ಮಾಡಲ್ಪಟ್ಟಂಥ ಆಶೀರ್ವಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಿಕ್ತು. ನಮಗೆ ಇಸ್ರೇಲರ ಮೂಲಕವಾಗಿ, ಯೆರೂಸಲೇಮಿನ ಮೂಲಕವಾಗಿ, ದೇವಾಲಯದ ಮೂಲಕವಾಗಿ, ಧರ್ಮಶಾಸ್ತ್ರ ಮೂಲಕವಾಗಿ ಅಲ್ಲ. ಮತ್ತು ಹಾಗೆ ನಂಬಿರುವಂಥವರಿಗೆ ಮುಂದೆ ಬಂದಾಗ ನಮಗೆ ಹೇಳ್ತಾನೆ, ಇನ್ನು ಮೇಲೆ ಯಹೂದ್ಯರಾಗಲಿ ಗ್ರೀಕರಾಗಲಿ ಅನ್ನುವಂಥ ವ್ಯತ್ಯಾಸ ಇಲ್ಲ. ಇವಾಗ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ, ನೂತನ ಸೃಷ್ಟಿಯಾಗಿದ್ದೇವೆ. ಹೀಗಿರುವಾಗ ಈ ಯೇಸು ಒಬ್ಬನೇ ದೇವರು ಅಂತ ಹೇಳುವಂಥವ್ರು ಅವ್ರೇನು ಮಾಡಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ, ಯೇಸು ದೇವರಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಆತನೇ ತಂದೆಯಾಗಿದ್ದ. ಹೊಸ ಒಡಂಬಡಿಕೆ ಅಂತ ತಕ್ಷಣ ಆತನು ಕುಮಾರನಾದ ಯೇಸು ಕ್ರಿಸ್ತನ ಕಾಣಿಸ್ಕೊಂಡ. ಮತ್ತು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 14ನೇದಲ್ಲಿ ಹೇಳ್ತಾನೆ, ನಾನು ತಂದೆ ಬಳಿಗೆ ಹೋಗ್ತೇನೆ, ತಂದೆ ಬಳಿಗೆ ಹೋದ್ಮೇಲೆ ನಾನು ನಿಮಗೆ ಬೇರೊಬ್ಬ ಆಧರಿಕನನ್ನು, ಸಹಾಯಕನನ್ನು ನಾನು ಕಳಿಸ್ಕೊಡ್ತೇನೆ ಅಂತ ಹೇಳ. ಹಾಗೆ ಅವ್ರು ಹೇಳ್ತಾರೆ, ನೋಡು, ಯೇಸು ಕ್ರಿಸ್ತನ್ ಹೋಗಿಲ್ಲ ಅಂದ್ರೆ ಪರಿಶುದ್ಧಾತ್ಮ ಬಂದಿಲ್ಲ ಅಂದ್ರೆ ಬರ್ಲಿಲ್ಲ, ಆತನ ಹೋದ್ಮೇಲೆನೆ ಪರಿಶುದ್ಧಾತ್ಮ ಬರ್ಬೇಕು. ಅಂದ್ರೆ ಅರ್ಥ ಇವಾಗ ಪರಿಶುದ್ಧಾತ್ಮನಾಗಿ ಬದಲಾಗಿದ್ದಾನೆ. ಒಬ್ಬನೇ ದೇವರು, ಯೇಸುವೇ ದೇವರು. ಆತನು ತಂದೆ ಆತನೇ ಆಗಿದ್ದ, ಮಗನೂ ಆತನೇ, ಪರಿಶುದ್ಧಾತ್ಮನೂ ಆತನೇ. ಅಂದ್ರೆ ಆತನ ಪಾತ್ರ ಚೇಂಜ್ ಮಾಡ್ತಾ ಇರ್ತಾನೆ ಅನ್ನೋಂಥದ್ದು ಅವರ ವಾದ. ಹಾಗೆ ಹೇಳ್ತಾರೆ. ಅನೇಕ ಜನರಿಗೆ ಬೈಬಲ್ ಓದದೇ ಇರುವಂಥವ್ರು ಅಥವಾ ಇವರ ವಂಚನೆ ತಿಳಿದಿರುವಂಥವ್ರು ಆ ನಂಬಿಕೆ ಒಳಗಾಗಿದ್ದಾರೆ. ಹೇಗೆ ಯೆಹೋವನ ಸಾಕ್ಷಿಗಳು ಅಥವಾ ಜೆಹೋವಾ ವಿಟ್ನೆಸ್ನವರು ಕೂಡ ಮನೆಗಳಿಗೆ ತಲುಪಿ ಸುಳ್ಳು ಸಂದೇಶ ಅಂತ ಹೇಳಿ ಅವರಿಗೆ ಒಂದು ರೀತಿ ಮರಳು ಮಾಡ್ತಾರೋ, ಹಾಗೆ ಇದೊಂದು ಇವಾಗ ಹೊಸದಾಗಿ ಅಲ್ಲ, ಅವಾಗ ಮೊದಲೇ ಶತಮಾನದಲ್ಲಿ ಶುರು ಆಗಿರೋದು. ಈ ಎಲ್ಲ ತಪ್ಪು ಬೋಧನೆಗಳು ಅವಾಗ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರ್ತಾ ಇರ್ತವೆ, ಮತ್ತೆ ಹೋಗ್ತವೆ, ಮತ್ತೆ ಮೇಲೆ ಬರುತ್ತೆ. ಇವು ಅನೇಕ ಯೌವನಸ್ಥರು, ಅನೇಕ ಚರ್ಚರು ಮತ್ತು ಅನೇಕ ಪಾಸ್ಟ್ರುಗಳು ಅದನ್ನೇನಂದ, ನಾವು ಏಕೈಕ ಯೇಸು ದೇವರು ಅಂತ ಹೇಳಿ ನಮ್ಗೆ ಪ್ರಶ್ನೆ ಕೇಳ್ತಾರೆ, ನಿಮ್ಮ ದೇವರ ಹೆಸರೇನು? ಯೇಸು ಕ್ರಿಸ್ತನ ಹೆಸರು ಹೇಳಬೇಕು ಅವರಿಗೆ. ಯೇಸು ಕ್ರಿಸ್ತನ ಹೆಸರು ಹೇಳಿದ್ರೆ ಅವ್ರಿಗೆ ಸಮಾಧಾನ. ಯೇಸು ಕ್ರಿಸ್ತನೊಬ್ಬನೇ ದೇವರು ಅವ್ರು ಹೇಳೋದು. ನಾವೇನಾದ್ರು ಯಾರು ತಂದೆ, ಕುಮಾರ, ಪರಿಶುದ್ಧಾತ್ಮ ಅಂತ ತಕ್ಷಣ ಹಾಗಿದ್ರೆ ನಿಮ್ಗೆ ಮೂವರು ದೇವರುಗಳಿದ್ದಾರಾ? ಪ್ರಶ್ನೆ. ನಿಮ್ಗೆ ಒಬ್ಬನೇ ದೇವರ, ಮೂವರು ದೇವರು? ಅಂತ ಪ್ರಶ್ನೆಗಳಿಗೆ ಅನೇಕ ಸಾರಿ ತಕ್ಷಣದಲ್ಲಿ ಎಲ್ಲರೂ ಕೂಡ ಸರಿಯಾಗಿ ಉತ್ತರ ಕೊಡಕ್ಕೆ ಸಾಧ್ಯ. ಹೌದು, ಮೂವರು ದೇವರು ಅಂತ ತಕ್ಷಣ ಬೈಬಲ್ ಏನ್ ಹೇಳ್ತೆ ನೋಡು, ಮೊದಲನೇ ಆಜ್ಞೆ ಏನ್ ಹೇಳುತ್ತೆ? ದಶಾಂಗ ಮೊದಲನೇ ಆಜ್ಞೆ ದೇವರು ಒಬ್ಬನೇ, ಎಲ್ಲ ವಾಕ್ಯ ತೋರಿಸ್ತಾರೆ. ಅದಾದ್ಮೇಲೆ ಯೋಹಾನ ಸುವಾರ್ತೆಯಲ್ಲಿ ಅಲ್ಲಲ್ಲಿ ನಾನು ತಂದೆ ಒಬ್ಬನೇ, ಒಂದೇ ಆಗಿದ್ದೇವೆ, ಹಾಗೆ ಹೇಗೆ ವಾಕ್ಯ ತೋರಿಸ್ತಾರೆ ನೋಡು. ಅದಕ್ಕೆ ಯೇಸುವೆ ತಂದೆಯಾಗಿದ್ದ, ಆತನೇ ಮಗನಾಗಿದ್ದಾನೆ, ಮತ್ತು ಇವಾಗ ಆತನು ಪರಿಶುದ್ಧಾತ್ಮನಾಗಿದ್ದಾನೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ ಏನಂದ್ರೆ, ಹಾಗೆ ಬರುವಾಗ ಮತ್ತೆ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಕರ್ತನು ಸ್ವತಃ ಹೇಳಿರುವಂಥದ್ದು, ಅದಕ್ಕೆ ಗ್ರೇಟ್ ಕಮಿಷನ್ ಅಂತ ಹೇಳ್ತಾರೆ, ಮಹಾ ಆದೇಶ ಅಂತ ಹೇಳ್ತಾರೆ. ಅಂದ್ರೆ ಲೋಕದ ಕಟ್ಟೆಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿರೋರಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮ ಹೆಸರಲ್ಲಿ ಬ್ಯಾಪ್ಟಿಸಮ್ ಮಾಡಿಸ್ರಿ ಅಂತ ಹೇಳಿದ ತಕ್ಷಣ ಅದನ್ನು ನೇರವಾಗಿ ಅವ್ರು ತಗೊಳ್ಳಲ್ಲ. ಅವರು ಅಲ್ಲಿ ಪ್ರಶ್ನೆ ಕೇಳ್ತಾರೆ, ನೋಡು ತ್ರಯೇಕ ದೇವರು, ನಮ್ಮ ದೇವರು ಅಂದ್ರೆ ತ್ರಯೇಕ ಅನ್ನುವಂಥ ಪದ ಬೈಬಲಲ್ಲಿ ಇಲ್ಲ, ಟ್ರಿನಿಟಿ ಅನ್ನುವಂಥ ಪದ ಬೈಬಲ್ನಲ್ಲಿ ಇಲ್ಲ. ಹಾಗಾದ ತಕ್ಷಣ ಅವರು ಅದು ಪದವೇ ಇಲ್ಲ, ಮತ್ತು ನೀವು ಹೇಗೆ ತ್ರಯೇಕ ಅಂತ ಹೇಳ್ತಾರೆ ಅಂದ್ರೆ, ಈ ವಾಕ್ಯಗಳು ತೋರಿದ ತಕ್ಷಣ ಅವ್ರು ಹೇಳ್ತಾರೆ, ಹಾಗಾದ್ರೆ ತಂದೆ, ಕುಮಾರ, ಪರಿಶುದ್ಧಾತ್ಮ ಅಂದ ತಕ್ಷಣ ಅಲ್ಲಿ ತಂದೆ ಹೆಸರೇನಿದೆ, ಅಲ್ಲಿ ಪವಿತ್ರಾತ್ಮನ ಹೆಸರೇನಿದೆ? ಹೆಸರಿರುವಂಥದ್ದು ಯೇಸು ಕ್ರಿಸ್ತನಿಗೆ ಮಾತ್ರ ಹೆಸರಿದೆ. ಅದಕ್ಕೆ ಪೇತ್ರನಿಗೆ ಅದು ಸರಿಯಾಗಿ ಅರ್ಥ ಆಯ್ತು. ಆತನು ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಆತನು ಯೇಸು ಕ್ರಿಸ್ತನ ಹೆಸರಲ್ಲಿ ಆತನು ದೀಕ್ಷಾ ಸ್ನಾನ ಮಾಡಿಸ್ತಾನೆ. ಕ್ರಿಸ್ತನಂತ ಸೇರಿಸುವಂತ ಕೂಡ ಬಹಳ ಕಡಿಮೆ ಅವರು. ಯೇಸು ಅವ್ರು ಯಾವಾಗಲೂ ಯೇಸು ಅಂದ್ರೆ ಅವ್ರೇನೋ ಹೊಸದಾಗಿ ಕಂಡು ಹಿಡಿದಿದ್ದಾರೆ. ಮತ್ತು ಅದು ಹೇಳಿದ ತಕ್ಷಣ ಅವರಿಗೆ ಸಂತೋಷ. ಅದೇ ನಾವು ಸುವಾರ್ತೆ ಸಾರ್ತಿದ್ದೇವೆ ಅಂತ ಅವ್ರು ಅದು ಹೇಳಿದ್ರೆ ಅವ್ರು ಸುವಾರ್ತೆ ಸಾರ್ತೇವೆ ಅಂತ ಹೇಳಿ. ಆದ್ರೆ ಅದು ತಪ್ಪಾದಂತ ಬೋಧನೆ. ನಾವು ಗೊತ್ತಿಲ್ಲದೆ ಅಂತ ವಂಚನೆಗೆ ಅನೇಕರು ಒಳಗಾಗ್ತೇವೆ, ಅಥವಾ ನಾವು ಕೂಡ ಆಗ್ಬೋದೇನೋ. ಅದಕ್ಕೋಸ್ಕರವೇ ಈ ಒಂದು ಅಭ್ಯಾಸ ನಾವು ನೋಡ್ತಿದ್ದೇವೆ. ಹೇಗೆ ನಾವು ನೋಡೋ ಪ್ರಕಾರ ತಂದೆಯಾದಂಥ ದೇವರ ಹೆಸರು ಯೆಹೋವನೆಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ತೋರಿಸಿರುವಂತ ನೋಡ್ತೇವೆ, ಬರೆದಿರುವಂತಿದೆ. ಸ್ವತಃ ದೇವರೇ ಹೇಳಿದರೆ ನನ್ನ ಹೆಸರು ಯೆಹೋವನಂತೆ.
ಅದಕ್ಕೋಸ್ಕರವೇ ಇಲ್ಲಿ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನು ನೋಡಿದೆವು. ಮತ್ತೆ 28ರಲ್ಲಿ ಎಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮನ ಅಂತ ಹೇಳ್ತಿರುವಾಗ ತಂದೆಯಾದಂತಹ ದೇವರ ಹೆಸರು ಯೆಹೋವನಂತಿದೆ. ಯೆಹೋವನಂತಿರುವಾಗ ಹೇಗೆ ಯೆಹೋವನ ಹೆಸರು ಮುಕ್ತಾಯ ಆಯಿತು ಮತ್ತೆ ಯೇಸು ಪ್ರಾರಂಭ ಆಯ್ತು ಅಂದ್ರೆ ಅವರು ಈ ವಾಕ್ಯ ತೋರಿಸ್ತಾರೆ. ತೋರಿಸಿ ನೋಡು, ಉರಿಯುವಂತ ಪೊದೆಯಲ್ಲಿ ಕಾಣಿಸ್ಕೊಂಡಿರೋನು ಯಾರು? ಉರಿಯುವಂತ ಪೊದೆಯಲ್ಲಿ ಕಾಣಿಸ್ಕೊಂಡ್ರು ಯೆಹೋವನ ಅಂದ್ರೆ ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಸ್ಟೆಫನನ್ ಹೇಳ್ತಿದ್ದಾನೆ, ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಯಾಕಂದ್ರೆ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ, ಪರಿಸರರು ಯೇಸು ಕ್ರಿಸ್ತನಿಗೆ ಪರೀಕ್ಷೆಗೆ ಒಳಪಡಿಸ್ತಿರುವಾಗ ಅಥವಾ ಶೋಧಿಸ್ತಿರುವಾಗ ಅವ್ರು ಕೇಳ್ತಾರೆ, ಅವರೆಲ್ಲರೂ ಬಂದು ಹೇಳ್ತಾರೆ, ಏನಂತಾರೆ, ನಾವೆಲ್ಲ ಅಬ್ರಹಾಮನ ಮಕ್ಕಳು, ನೀನೇನಾಗಿದೆ, ನೀನು ಹೇಗೆ ಹುಟ್ಟಿದ್ದಿ, ನಿಮ್ಮ ತಂದೆ ಯಾರು, ನಿನ್ನ ಸಹೋದರಿ ಯಾರು, ತಾಯಿ ಯಾರು, ನಮಗೆಲ್ಲ ಗೊತ್ತಂದ್ರೆ ಒಂದು ರೀತಿ ಆತನನ್ನು ಅವಮಾನ ಮಾಡ್ತಾರೆ. ಆದ್ರೆ ಆ ಕರ್ತನಾದ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮ ತಂದೆ ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದನು, ನಾನೇ ಇರುವಾತನು ಅಂತ ಹೇಳೋದು. ಐ ಆಮ್ ದಟ್ ಐ ಆಮ್ ಅಂತ ಹೇಳೋದು. ಸೊ ನಾನೇ ಇರುವಾತನ ತಕ್ಷಣ ಅದೆಲ್ಲಿ ಹೇಳಿರುವಂಥದ್ದು? ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು ನಾನೇ ಇರುವಾತನ ಅಂತ ಹೇಳಿ. ನಾನೇ ಇರುವಾತನ ಅಂತ ಹೇಳಿರುವಂಥದ್ದು ಯಾರು? ಯೇಸು ಕ್ರಿಸ್ತನು. ಹಾಗಿದ್ರೆ ಅಲ್ಲಿ ಯೆಹೋವನ ಅಂತ ಯಾರು ಅಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೇ ಯೆಹೋವನಾಗಿದ್ದ. ಅದಕ್ಕೆ ಯೆಹೋವ ಹೆಸರಲ್ಲ, ಯೇಸು ಕ್ರಿಸ್ತನ ಹೆಸರು. ಯೇಸು ಕ್ರಿಸ್ತನೇ ದೇವರು. ಮತ್ತೆ ಪರಿಶುದ್ಧಾತ್ಮನ ಹೆಸರು ಏನಿದೆ ಕೇಳ್ತಾರೆ. ಪರಿಶುದ್ಧಾತ್ಮನ ಹೆಸರು ಎಲ್ಲ ಬರ್ದಿಲ್ಲ, ಇಲ್ಲ ಅಂತ ಕಾರಣ ನೋಡೋದಕ್ಕೆ ಹೆಸರು ಹೇಳಿಲ್ಲ. ಪರಿಶುದ್ಧಾತ್ಮನ ಹೆಸರು ಕೂಡ ಯೇಸುವೆ ಅಂತ ಹೇಳ್ತಾರೆ. ಹೀಗೆ ಹೇಳಿ ಅನೇಕರು ಆ ನಂಬಿಕೆ ಒಳಗಾಗಿದ್ದಾರೆ. ಅಂದ್ರೆ ಒಬ್ಬನೇ ದೇವರು ರೋಲ್ ಚೇಂಜ್ ಮಾಡ್ತಾ ಇರ್ತಾನೆ, ಪಾತ್ರ ಬದಲಾಯಿಸ್ತಾ ಇರ್ತಾನೆ ಅಂತ. ಬೈಬಲ್ ಎಂದಿಗೂ ಹಾಗೆ ಹೇಳಿಲ್ಲ. ಬೈಬಲ್ ನಾವು ಅಲ್ಪರು ಅಥವಾ ಮಿತಿಗೆ ಒಳಗಾಗಿರುವಂತ, ಜ್ಞಾನಕ್ಕೆ ಒಳಗಾಗಿರುವಂತ ಮನುಷ್ಯರಾದಂಥ ನಾವು ದೇವರ ಇರುವಿಕೆಯನ್ನು ಪರಿಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಅದನ್ನು ಒಂದು ಸರಳವಾಗಿ ಹೀಗೆ ವಿವರಿಸುವ ಮೂಲಕವಾಗಿ ನಾವು ದೇವ ದೂಷಣೆ ಮಾಡ್ತಾ ಇದ್ದೇವೆ ಹೊರತು ಒಳ್ಳೇದಂತೂ ಮಾಡ್ತಾ ಇಲ್ಲ. ಮತ್ತು ಆ ದೇವರು ಎಷ್ಟು ಹೇಳಿದ್ರು ಅದನ್ನೇ ನಾವು ನಂಬಿ ಜೀವಿಸಬೇಕಾಗಿರುವಂತ ಹೊರತು ಅದರ ಅರ್ಥ ವಿವರಣೆ ಮಾಡಕ್ ಬೇಕಾಗಿಲ್ಲ. ಯಾಕಂದ್ರೆ ಪರಿಶುದ್ಧಾತ್ಮನ ಹೆಸರು ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ಹೆಸರು ಹೇಳಿಲ್ವಲ್ಲ. ಆದಾಮನಿಂದ ಇಲ್ಲಿ ಮತ್ತಾಯನ ಸುವಾರ್ತೆವರೆಗೂ ಅಥವಾ ಅಲ್ಲಿ ಇರುವಂತ ಅನೇಕ ಪ್ರವಾದಿಗಳಿಂದ ಮೋಶೆ ಮುಖಾಂತರ ಕೊನೆಯ ಪ್ರವಾದಿ ಇಲ್ಲ ನೋಡ್ತೇವೆ, ಯಾರು ಲೂಕನ ಸುವಾರ್ತೆ, ಮಾರ್ಕನ ಸುವಾರ್ತೆ 14:14 ನಾವು ಕಳೆದ ಎರಡು ವಾರ ಹಿಂದೆ ನೋಡಿರುವ ಹಾಗೆ ಬಾಪ್ತಿಸ್ಮದ ಯೋಹಾನನು ಕೊನೆಯ ಪ್ರವಾದಿ ಅಂತ ಹೇಳ್ದ. ಸೊ ಮೋಶೆಯಿಂದ ಬಾಪ್ತಿಸ್ಮದ ಯೋಹಾನನವರೆಗೂ ಕೂಡ ಯಾರಿಗೂ ಡೌಟ್ ಬರಲಿಲ್ಲ, ಯಾರು ಕೂಡ ಪರಿಶುದ್ಧಾತ್ಮನ ಹೆಸರೇನಂತ ಕೇಳಿಲ್ಲ. ಅವರೆಲ್ಲರೂ ಪರಿಶುದ್ಧಾತ್ಮನ ಅಂತ ಹೇಳಿದಾರೆ ಅಷ್ಟೇ. ಹೇಳಿರುವಾಗ ಇವ್ರಿಗೆ ಯಾಕೆ ಡೌಟ್, ಮತ್ತೆ ಹೆಸರು ಯಾಕೆ ಕೇಳಬೇಕು? ಮತ್ತು ಅಷ್ಟೇ ಅಲ್ಲ, ಹೆಸರು ದೇವರು ಅದನ್ನು ಹೆಸರು ಹೇಳಿಲ್ಲ, ಅಥವಾ ಆ ಹೆಸರಿಂದಲೇ ದೇವರು ಕರೆದಿರುವಾಗ ಮತ್ತೆ ನಮಗೆ ಬರುವಾಗ ಕೊನೆಯ ಕರ್ತನಾದ ಯೇಸು ಕ್ರಿಸ್ತನ ಕೊನೆಯ ಪ್ರಕಟಣೆ ಅಂದ್ರೆ ಪ್ರಕಟಣೆ ಪುಸ್ತಕಕ್ಕಿಂತಲೂ ನಂತರದಲ್ಲಿ ಬಂದಂತ ಪ್ರಕಟಣೆ. ಯೋಹಾನನಿಗೆ ಪ್ರಕಟಣೆ ಕರ್ತನಾದ ಯೇಸು ಕ್ರಿಸ್ತನು ತಾನು ಪ್ರಕಟಿಸಿಕೊಂಡನು. ರೆವಲೇಷನ್ ಅದನ್ನೇ ಪುಸ್ತಕ ನೋಡಿದೆ, ಪ್ರಕಟಣೆ ಪುಸ್ತಕ. ಯೋಹಾನನಿಗೆ ಕಾಣಿಸ್ಕೊಂಡು ಅದೆಲ್ಲ ಬರೆಯೋದಕ್ಕೆ ಹೇಳ್ದ. ಆದರೆ ಅದರ ನಂತರ ನಾವು ನೋಡ್ತೇವೆ ಪೌಲನಿಗೆ ದೇವರು ಕಾಣಿಸ್ಕೊಂಡು, ಕರ್ತನಾದ ಯೇಸು ಕ್ರಿಸ್ತನು ಕಾಣಿಸ್ಕೊಂಡು ಆತನಿಗೆ ಅಲ್ಲಿವರೆಗೂ ಗುಪ್ತವಾಗಿರುವಂತಹ ರಹಸ್ಯವಾಗಿರುವಂತಹ ಸಂದೇಶ ಸುವಾರ್ತೆಯನ್ನು ತಿಳಿಸಿದನು. ಸೊ ಕೊನೆಯ ಅಪೊಸ್ತಲನು, ಕೊನೆಯ ರಹಸ್ಯವನ್ನು ತಿಳಿದಿರುವಂಥವನು ಅಥವಾ ಕೊನೆಯ ಪ್ರಕಟಣೆ ಹೊಂದಿರುವಂಥವನು 13 ಪತ್ರಿಕೆಗಳಲ್ಲಿ ಕೂಡ ಆತನು ಪವಿತ್ರಾತ್ಮನ ಹೆಸರು ಬರೆಯೋದಕ್ಕೆ ಹೋಗ್ಲಿಲ್ಲ. ದೇವರು ಹೇಳಿಲ್ಲ, ಅದಕ್ಕೆ ಬರೆದಿಲ್ಲ. ಅದಕ್ಕೆ ಆತನು ತಂದೆಯಾದ ದೇವರು, ಕುಮಾರ ಅಂತ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು ಬರ್ಕೊಂಡು ಬಂದು ಅದನ್ನೇ ನಾವು 2 ಕೊರಿಂಥದಲ್ಲಿ ನಾವು ನೋಡ್ತೇವೆ. ಅವಳು ಅಂತ್ಯಾಶೀರ್ವಾದ ನಾವು ಹೇಳುವ ಒಂದು ವಚನವಾಗಿ ನಾವು ಉಪಯೋಗಿಸ್ತೇವೆ. 2 ಕೊರಿಂಥ 13ನೇ ಅಧ್ಯಾಯ ನೋಡ್ತೇವೆ. 2 ಕೊರಿಂಥ 13ನೇ ಅಧ್ಯಾಯ ಕೊನೆ ವಚನಕ್ಕೆ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ. 2 ಕೊರಿಂಥ 13ನೇ ಅಧ್ಯಾಯ 14ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ, ಆಮೇನ್. ಇಲ್ಲಿ ಪೌಲನು ಇಲ್ಲೊಂದೇ ಸರಿಯಲ್ಲ, ಆತನ ಎಲ್ಲಾ ಪತ್ರಿಕೆಗಳಲ್ಲಿ ಬರೆಯುವಾಗ ತಂದೆ ತಂದೆ ಅಂತ ಹೇಳಿ ಬರೀತಾರೆ. ಒಂದು ವೇಳೆ ಯೇಸು ಕ್ರಿಸ್ತನ ಒಬ್ಬನೇ ದೇವರಾಗಿದ್ರೆ, ಯೇಸು ಕ್ರಿಸ್ತನ ಮಾತ್ರವೇ ಪಾತ್ರ ಚೇಂಜ್ ಮಾಡಬೇಕಾಗಿದ್ರೆ 13 ಪತ್ರಿಕೆಗಳಲ್ಲೂ ಕೂಡ ದೇವರು ಹಾಗೆ ಬರ್ಸ್ಬೇಕಾಗಿತ್ತೆ ಏನಂದ್ರೆ ಯೇಸು ಕ್ರಿಸ್ತನೇ. ಯಾಕಂದ್ರೆ ಪೇತ್ರನಿಗೆ ಗೊತ್ತಾಗಿದೆ ಮೂವರ ಹೆಸರು ಯಾರ್ದು ಅಂದ್ರೆ ತಂದೆ ಮತ್ತು ಪರಿಶುದ್ಧಾತ್ಮನ ಹೆಸರೇನೆಲ್ಲ, ಎಲ್ಲರ ಹೆಸರು ಯೇಸು ಕ್ರಿಸ್ತನೇ ಇದೆ. ಅದಕ್ಕೆ ಪೇತ್ರನಿಗೆ ಪ್ರಕಟವಾಗಿ ಹೋಯಿತು. ಹಾಗಿದ್ರೆ ಮುಂದಿನ ಪತ್ರಿಕೆಗಳಲ್ಲಿ ಎಲ್ಲವೂ ದೇವರಾತ್ಮನು ಯೇಸು ಹೆಸರೊಂದೇ ಬರೆಸ್ಬೇಕಾಗಿತ್ತು. ಹೋಗಿ ಯಾರಿಗೆ ಪ್ರಾಬ್ಲಮ್ ಇರಲ್ಲ, ಯಾರಿಗೆ ಏನಂತಾರೆ ಗಲಿಬಿನೂ ಇಲ್ಲ, ಸಂಶಯನೂ ಇರಲ್ಲ, ಸಂದೇಹವೂ ಇರಲ್ಲ. ಬದಲಾಗಿ ನಂಬ್ಕೊಂಡು ಹೋಗ್ತಿದ್ರು. ಆದ್ರೆ ಹಾಗಿದ್ರು ಕೂಡ ಬೈಬಲ್ ಯಾಕೆ ದೇವರು ಮುಂದುವರಿಸಿದ್ದಾನೆ ಅಂದ್ರೆ ಒಬ್ಬನೇ ದೇವರು, 3 ವ್ಯಕ್ತಿಗಳು. ನಮ್ಗೆ ಅರ್ಥ ಆಗಲ್ಲ, ಆದ್ರೆ ದೇವರು ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನ ಒಬ್ಬನೇ ದೇವರು ಅಂತ ಹೇಳಿದ್ರೆ ತಂದೆಯನ್ನು ಅಲ್ಲಗಳೆಯುತ್ತೇವೆ ಮತ್ತು ಪರಿಶುದ್ಧಾತ್ಮನ ಅಲ್ಲಗಳೆಯುವಂತವರಾಗಿದ್ದಾರೆ. ಇಲ್ಲಿ 14ನೇ ವಚನದಲ್ಲಿ ನೋಡುವಾಗ ಆಜ್ಞೆ ಹೇಳ್ತಾನೆ, ದೇವರ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ನಿಮ್ಮೆಲ್ಲರ ಸಂಗಡವಿರಲಿ. ಇಲ್ಲಿ ತಂದೆಯಾದ ದೇವರ ಹೆಸರು ಹೇಳ್ತಾ ಇಲ್ಲ, ಪವಿತ್ರಾತ್ಮನ ಹೆಸರು ಹೇಳ್ತಾ ಇಲ್ಲ.
ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮಾತ್ರ ಹೇಳ್ತಿರುವಾಗ ಹೌದು ನಾವು ಅದನ್ನೇ ಅನುಸರಿಸ್ಕೊಂಡು ಹೋಗೋಣ. ಆದರೆ ಅಲ್ಲಿ ತಂದೆ ಇಲ್ಲ, ಪವಿತ್ರಾತ್ಮನ ಇಲ್ಲ ಅಂತ ಹೇಳ್ತಾ ಇಲ್ಲ. ತಂದೆಯಾದ ದೇವರು ಅಂತ ಹೇಳಿ ಎಲ್ಲ ಪತ್ರಿಕೆಗಳಲ್ಲಿ ಅದನ್ನೇ ಹೇಳ್ತಾರೆ. ಇವನ್ ಪೇತ್ರನು ಕೂಡ ತನ್ನ ಪತ್ರಿಕೆಗಳಲ್ಲಿ ಅದನ್ನೇ ಮುಂದೆ ಹೇಳ್ತಾನೆ. ಅದಕ್ಕೆ ಅವರು ಆಧಾರ ಮಾಡ್ಕೊಂಡಿದೆ ಅಂದರೆ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬ್ಯಾಪ್ಟಿಸಮ್ ಆದ ತಕ್ಷಣ ಅವರು ನೋಡು ತಂದೆ ಕುಮಾರ ಪರಿಶುದ್ಧಾತ್ಮನಲ್ಲ, ಆತನು ಒಬ್ಬನೇ ಯೇಸು ಕ್ರಿಸ್ತನು, ಆತನೇ ಇರುವಾತನು, ಆತನ ಹೆಸರು ಹಳೆ ಒಡಂಬಡಿಕೆ ಯೆಹೋವನಾಗಿತ್ತು, ಇವಾಗ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಅಂದ್ರೆ ಅವ್ರ ಪ್ರಕಾರ ಯಾವಾಗಲೂ ಅವರು ಒಬ್ಬನೇ ಇರುವಂತ ಪಾತ್ರ ಚೇಂಜ್ ಆಗುತ್ತೆ ಅಂತ ಹೇಳಿ. ಆದರೆ ಹಾಗಲ್ಲ, ಯಾಕಂದ್ರೆ ಒಂದೇ ಸಮಯಕ್ಕೆ 3 ವ್ಯಕ್ತಿಗಳು ಕೂಡ ಪ್ರಕಟ ಮಾಡಿಕೊಂಡಿರುವಂಥದ್ದು ವಾಕ್ಯಗಳಲ್ಲಿ ಬಹಳ ಕಡೆ ಉಂಟು. ಮತ್ತು ಬಹು ವ್ಯಕ್ತಿತ್ವವನ್ನು ತೋರಿಸುವಂಥದ್ದು ಪ್ರಾರಂಭದಿಂದಲೇ ನೋಡ್ತೇವೆ. ಏನಂದ್ರೆ ಆದಿಕಾಂಡ ಅಥವಾ ಉತ್ಪತ್ತಿ 1:26 ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಇವಾಗ ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳ. ಯೋಹನ್ನ ಆದಿಕಾಂಡ 1:26 ಅಥವಾ ಉತ್ಪತ್ತಿ 1:26 ನೋಡ್ತೇವೆ. 1:26 ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ, ಅವ್ರ ಸಮುದ್ರದ ಮೀನಿನ ಮೇಲೆಯೂ, ಆಕಾಶದ ಪಕ್ಷಿ ಮೇಲೆಯೂ, ಪಶುಗಳ ಮೇಲೆಯೂ, ಎಲ್ಲಾ ಭೂಮಿ ಮೇಲೆಯೂ, ಭೂಮಿಯ ಮೇಲೆ ಹರಿದಾಡೋ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಅನ್ನೋ ಒಂದಾಗಿ. ಮತ್ತೆ ತಕ್ಷಣ 27ನೇ ವಚನಕ್ಕೆ ಬರುವಾಗ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು. ಅಲ್ಲಿ ನೋಡುವಾಗ ದೇವರು ಪ್ರಾರಂಭದಿಂದಲೇ ಹೇಳಿದ್ದಾನೆ, ಪ್ರಾರಂಭದಿಂದಲೇ ಆತನೇ ಹೇಳಿದ್ದಾನೆ. ನಾವು ಯಾಕೆ ಹೇಳ್ತಿದ್ದಾನೆ? ಒಬ್ಬನೇ ದೇವರು ಅಂತ ಹೇಳ್ತಲ್ಲ. ಹೌದು, ಒಬ್ಬನೇ ದೇವರು ಅಂತ ಹೇಳೋದಕ್ಕೆ ತಿರುಗಿ ನೋಡಿದ 27ನೇ ವಚನಕ್ಕೆ ತಕ್ಷಣ ಹೇಳ್ತಾನೆ, ಹೀಗೆ ದೇವರು ತನ್ನ ಸ್ವರೂಪದಲ್ಲಿ, ಒಬ್ಬನೇ ದೇವರು. ಆದ್ರೆ 26ನೇ ವಚನದಲ್ಲಿ ನಾವು ನಮ್ಮ ಅಂತ ಹೇಳ್ತಿರೋದು ಯಾಕೆ? ಬಹು ವ್ಯಕ್ತಿತ್ವಗೋಸ್ಕರ. ಅದನ್ನೇ ಡೌಟ್ ಬೇಕಾಗಿಲ್ಲ. ಯಾಕಂದ್ರೆ 1ನೇ ಅಧ್ಯಾಯದ 1ನೇ ವಚನದಲ್ಲೇ ನೋಡುತ್ತೇವೆ, ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡ್ದ. ಆದಿಯಲ್ಲಿ ನೋಡ್ತೇವೆ 1ನೇ ವಚನದಲ್ಲಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ಭೂಮಿ ನಿರಾಕಾರವಾಗಿಯೂ ಶೂನ್ಯವಾಗಿತ್ತು ಮತ್ತು ಅಗಾಧದ ಮೇಲೆ ಕತ್ತಲಿತ್ತು, ದೇವರ ಆತ್ಮನು ನೀರುಗಳ ಮೇಲೆ ಚಲಿಸ್ತಿದ್ದನು. ಇಲ್ಲಿ ಒಂದು ವೇಳೆ ಯಾಕೆ ಮನುಷ್ಯರಿಗೆ ಕನ್ಫ್ಯೂಷನ್ ಒಂದೇ ಇರ್ತಂದ್ರೆ, ದೇವರು ಹೇಳ್ತದ ಆದಿಯಲ್ಲಿ ದೇವರು ಆಕಾಶ ಭೂಮಿ ಉಂಟು ಮಾಡ್ದ, ಮತ್ತಿಲ್ಲಿ ದೇವರು ನೀರುಗಳ ಮೇಲೆ ಚಲಿಸ್ತಿದ್ದ ಅಂತ ಬರಿಬಹುದಾಗಿತ್ತು. ಹಾಗೆ ಬರ್ದಿಲ್ವಲ್ಲ ದೇವರು. ಯಾಕೆ ದೇವರ ಆತ್ಮನು ನೀರುಗಳ ಮೇಲೆ ಚಲಿಸ್ತಿದ್ದನು ಅಂದ್ರೆ ಅಲ್ಲೇ 1 ಮತ್ತು 2ನೇ ವಚನದಲ್ಲೇ ನೋಡುವಾಗ ದೇವರು ಮತ್ತು ದೇವರ ಆತ್ಮನು ಇಬ್ಬರು ಬೇರೆ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದಾರೆ. ಆದರೆ ಇವರು ಅವುಗಳನ್ನು ನಂಬಕ್ಕೆ ರೆಡಿ ಇಲ್ಲ. ಅವ್ರು ಇಲ್ಲ ಅಲ್ಲಿ ಸುಮ್ಮನೆ ಹಾಗೆ ಮನುಷ್ಯಗೆ ಅರ್ಥ ಆಗಕ್ಕೆ ಹೇಳಿದೆ ಹಾಗೆ ಹೇಗಾದ್ರೆ. ಅದಕ್ಕೆ ನಾವು ನೆಕ್ಸ್ಟ್ ಸಲ ನೋಡ್ತೇವೆ, ಮತ್ತೆ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ತಗೊಂಡು ನೀರಿನಿಂದ ಹೊರಗೆ ಬರುವಾಗ ಎಲ್ಲ ನೋಡ್ತೇವೆ, ಪರಿಶುದ್ಧಾತ್ಮನು ಪಾರಿವಾಳದ ರೀತಿಯಲ್ಲಿ ಇಳಿದು ಬಂದನು ಬರ್ದಿದೆ. ಮತ್ತು ಆವಾಗ ತಂದೆಯಾದ ದೇವರು ಆಕಾಶದಿಂದ ಅಥವಾ ಪರಲೋಕದಿಂದ ಮಾತನಾಡಿದ ಅಥವಾ ಆಕಾಶವಾಣಿ ಆಯಿತು ಅಂತ ಹೇಳ್ತೇವೆ, ಬರೆದಿರುವಂತ ನೋಡ್ತೇವೆ. ಅಲ್ಲಿ ನೋಡು, ಒಂದೇ ಸಮಯಕ್ಕೆ ತಂದೆಯಾದ ದೇವರುಂಟು, ಕುಮಾರ ಅಂತ ಯೇಸು ನೀರಿಂದ ಮೇಲಕ್ಕೆ ಬರ್ತಾ ಇದ್ದಾನೆ. ಮತ್ತೆ ನೋಡ್ತೇವೆ ಪರಿಶುದ್ಧಾತ್ಮನ ಪಾರಿವಾಳದ ರೂಪದಲ್ಲಿ ಬರ್ತಿದ್ದಾನೆ. 3 ವ್ಯಕ್ತಿಗಳು ಉಂಟಂದ್ರೆ ಅವ್ರು ಅದಕ್ಕೆ ಬೇರೆದೇ ಒಂದು ವಿವರಣೆ ಕೊಡ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ಇವುಗಳು ಸ್ಪಷ್ಟತೆ ಇದೆ. ಮತ್ತು ಅದಕ್ಕೋಸ್ಕರ ನಾವು ನೋಡ್ಕೊಂಡು ನೆಕ್ಸ್ಟ್ ದಿವಸ ನಾವು ಹೇಳ್ಕೊಂಡ್ ಬರ್ತೇವೆ. ಯಾವಾಗಲೂ ಏನಂತಾರೆ ಬೈಬಲ್ ಏನಾಗಿದೆ ಅಂದ್ರೆ ಪ್ರೋಗ್ರೆಸಿವ್ ರೆವಲ್ಯೂಷನ್ ಅಂತ ಹೇಳಿ ನಾವು ನೋಡ್ತೇವೆ. ಪ್ರಗತಿ ಪಥದಲ್ಲಿ ದೇವರು ತನ್ನ ವಾಕ್ಯಗಳನ್ನು ತಿಳಿಸ್ಕೊಂಡ್ ಬಂದಿದ್ದಾನೆ. ಒಂದೇ ಸಾರಿ ಒಬ್ಬನಿಗೆ ಎಲ್ಲವನ್ನೂ ತಿಳಿಯಪಡಿಸಲಿಲ್ಲ. ಮೋಶೆಗೆ ಎಲ್ಲವನ್ನೂ ದೇವರು ಕೊಟ್ಟು ಬಿಡ್ಲಿಲ್ಲ. ಮತ್ತು ಅನೇಕ ಸಾರಿ ಪ್ರವಾದಿಗಳು ತಮ್ಮ ಪ್ರವಾದನೆ ಮಾಡ್ತಿರುವಾಗ ಸ್ವತಃ ಅವರಿಗೆ ಗೊತ್ತಿಲ್ಲ ನಾವೇನು ಪ್ರವಾದನೆ ಮಾಡ್ತಿದ್ದೇವೆ ಅಂತ ಹೇಳಿ. ಒಂದೇ ಸಾರಿಗೆ ಎಲ್ಲವನ್ನೂ ಕೊಡ್ಲಿಲ್ಲ. ಆತನು ಹಂತ ಹಂತವಾಗಿ ಪ್ರಗತಿ ಪಥದಲ್ಲಿ ಪ್ರೋಗ್ರೆಸಿವ್ ಆಗಿ ಆತನು ತನ್ನ ಪ್ರಕಟಣೆಯನ್ನು ಮಾಡ್ಕೊಂಡ್ಬಂದ. ಹಾಗಾಗಿ ಕೊನೆ ಪ್ರಕಟಣೆ ಪೌಲನಂತ ನೋಡುವಾಗ ಪೌಲನ ಪತ್ರಿಕೆಗಳಲ್ಲಿ ಅಂತಿಮವಾಗಿ ಪರಿಪೂರ್ಣವಾದಂತಹ ಒಂದು ಪ್ರಕಟಣೆ ದೇವರು ನಮಗೆ ನೀಡಿದ್ದಾರೆ. ಅಲ್ಲಿಗೆ ಬರುವಾಗ ತಿರುಗಿ ಅಲ್ಲಿ ಆತನು ಹೆಸರು ಹೇಳಿಲ್ಲ, ಏನು ಹೇಳಿಲ್ಲ, ಆದರೆ ಅಲ್ಲಿ ಹೇಳ್ತಾನೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ಏನಂತಂದ್ರೆ 3 ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಅಷ್ಟೇ ನಂಬಿ ನಮ್ಮ ನಂಬಿಕೆಲ್ಲ ಮುಂದೆ ಸಾಗಬೇಕಾಗಿದೆ, ಹೊರತು ಇಂಥ ವಂಚನೆಗೆ ಒಳಗಾಗಬಾರ್ದು. ಆದರೆ ಇದು ಒಳಗಾಗಕ್ಕೆ ಅವ್ರು ಕೇಳುವಂಥ ಪ್ರಶ್ನೆಗೋಸ್ಕರವೇ ನಾವು ಇವತ್ತು ಈ ಸಂದೇಶ ನೋಡ್ತಿದ್ದೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ ಅಲ್ಲಿ ನಾವು ನೋಡ್ತೇವೆ, ಸ್ಟೆಫನನು ಆತನನ್ನು ಸುಳ್ಳು ಆರೋಪ ಮಾಡಿ ಆತನ ಕಲ್ಲೆಸೆದು ಸಾಯಿಸೋದಕ್ಕಿಂತ ಮುಂಚೆ ಆತನ ಒಂದು ಲಾಂಗ್ ಪ್ರೀಚಿಂಗ್ ಆತನು ಅಲ್ಲಿ ಮಾಡೋದು ನೋಡ್ತೇವೆ. ದೇವರ ಸಂದೇಶ ಇಡೀ ಇಸ್ರೇಲರ ಇತಿಹಾಸವನ್ನೇ ಆತನು ಹೇಳ್ಕೊಂಬಂದ. ಅದರಲ್ಲಿ ಹೇಳುವಾಗ ಆತನು ಈ ಒಂದು ಸಂಗತಿ ಕೂಡ ಹೇಳ್ತಾನೆ ಅಂದ್ರೆ, ಉರಿಯುವಂತ ಪೊದೆಯಲ್ಲಿ ಕರ್ತನ ದೂತನು ಕಾಣಿಸಿಕೊಂಡನು. ಅದಕ್ಕೆ ನಾವು ಅಲ್ಲಿ ಹೇಳುವಾಗ ನಾವು ವಾಪಸ್ಸು ವಿಮೋಚನೆ ಕಾಂಡಕ್ಕೆ ಬರ್ತೇವೆ. ವಿಮೋಚನೆ ಕಾಂಡ ಅಥವಾ ಹೊರಡೋಣ 3ನೇ ಅಧ್ಯಾಯ, ವಿಮೋಚನೆ ಕಾಂಡ ಅಥವಾ ಹೊರಡೋಣ 3ನೇ ಅಧ್ಯಾಯ 2ನೇ ವಚನ. ಮೂರನೇ ಅಧ್ಯಾಯ 2ನೇ ವಚನ. ಆಗ ಕರ್ತನ ದೂತನು ಪೊದೆಯೊಳಗಿನಿಂದ ಅಗ್ನಿಜ್ವಾಲೆಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅವನು ನೋಡಿದಾಗ ಇಗೋ ಪೊದೆಯು ಬೆಂಕಿಯಿಂದ ಉರಿತಿತ್ತು, ಆದಾಗ್ಯೂ ಪೊದೆಯು ದಹಿಸಲ್ಪಡಲಿಲ್ಲ. 4ನೇ ವಚನ ನೋಡ್ತೇವೆ, ಅವನು ನೋಡೋದಕ್ಕೆ ಹತ್ತಿರ ಬರೋದನ್ನು ಕರ್ತನು ನೋಡಿದಾಗ ದೇವರು ಪೊದೆಯೊಳಗಿಂದ ಅವನಿಗೆ ಮೋಶೆ ಮೋಶೆ ಎಂದು ಕರೆದನು.
ಇಲ್ಲ ನೋಡ್ತೇವೆ 2ನೇ ವಚನಕ್ಕೂ 4ನೇ ವಚನಕ್ಕೂ ಇರುವಂತಹ ವ್ಯತ್ಯಾಸ. ಇವರು ಅನೇಕರು ಅದನ್ನು ಅರ್ಥ ಮಾಡ್ಕೊಳ್ಳೋ, ಅಥವಾ ನಾವು ಕೂಡ ಪರವಾಗಿಲ್ಲ ಹಾಗೆ ಇದೆ ಅಂತ ನೋಡ್ತೇವೆ. ನಾವು ಕಳೆದ ವಾರದಲ್ಲಿ ಬೇರ್ ಲಹರಾಯಿ ಅಂತ ನಾವು ನೋಡಿದೆವು. ಕರ್ತನು ನನ್ನನ್ನು ಇಲ್ಲಿ ಕೂಡ ನೋಡಿದ್ದಾನೆ ಹಾಗರಳು ಹೇಳಿರುವಂತ ಮಾತನ್ನು ನಾವು ನೋಡಿದೆವು. ಅಲ್ಲಿ ಕರ್ತನನ್ನು ನೋಡಿದ ಅಂತ ಹೇಳೋದು. ಅಲ್ಲಿ ಕೂಡ ಇಬ್ಬರು ವ್ಯಕ್ತಿಗಳ ಬಗ್ಗೆ ನೋಡ್ತೇವೆ. ಇಲ್ಲಿ ಕೂಡ ನೋಡುವಾಗ ಇಲ್ಲ ನೋಡ್ತೇವೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಗ ಕರ್ತನ ದೂತನು ಪೊದೆಯೊಳಗಿಂದ ಅಗ್ನಿ ಜ್ವಾಲೆಯಲ್ಲಿ ಅವನಿಗೆ ಕಾಣಿಸ್ಕೊಂಡು. ಸೊ ಅಗ್ನಿ ಜ್ವಾಲೆಯಲ್ಲಿ ಕಾಣಿಸ್ಕೊಂಡಿರುವ ಆತನು ಕರ್ತನ ದೂತನು. ಕರ್ತನ ದೂತನು ಸ್ಪಷ್ಟವಾಗಿ ಬರುತ್ತೆ. 4ನೇ ವಚನ ಬರುವಾಗ ಅಲ್ಲಿ ಹೇಳ್ತಾನೆ, ಅವನು ನೋಡೋದಕ್ಕೆ ಹತ್ತಿರ ಬರೋದನ್ನು ಕರ್ತನು ನೋಡಿದಾಗ. ಇಲ್ಲಿ ಕರ್ತನ ದೂತನು ಅಂತ ಹೇಳ್ತಾ ಇಲ್ಲ. ಕರ್ತನ ದೂತನು ಅವನು ನೋಡೋದಕ್ಕೆ ಬರುವಂತ ನೋಡಿದಾಗ ಕರ್ತನು ನೋಡಿದನು. ಸೊ ಮೂಲ ಭಾಷೆ ಅಥವಾ ಇಂಗ್ಲಿಷ್ ತರ್ಜಮೆಗೆ ಹೋದ್ರೆ ಅಲ್ಲಿ 2 ಕಡೆ ಜೆಹೋವ ಅಂತಿದೆ. ಏಂಜಲ್ ಆಫ್ ದ ಜೆಹೋವ ಅಥವಾ ಏಂಜಲ್ ಆಫ್ ದ ಲಾರ್ಡ್, ದ ಏಂಜಲ್ ಆಫ್ ದ ಲಾರ್ಡ್. ಇಲ್ಲಿ ನೋಡುವಾಗ ಜೆಹೋವ ಅಂತ ಮಾತಾಡ್ತಾರೆ. ಯೆಹೋವನುಂಟು, ಯೆಹೋವನ ದೂತನುಂಟು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಇದೆ. ಅದು ಇದನ್ನು ನಾವು ಸ್ಪಷ್ಟವಾಗಿ ನೋಡಲ್ಲ. 2 ಒಂದೇ ಇರ್ಬೋದು, ಹೊರಗಿಲ್ಲ. ಅದಕ್ಕೆ ಹಾಗೆ ನಾವು ಹೋಗ್ತೇವೆ. ಅದಕ್ಕೆ ಅವ್ರು ಯಾವಾಗಲೂ ಕೇಳುವಂಥದ್ದು, ಮೋಶೆಗೆ ಉರಿಯಂತ ಪೊದೆಯಲ್ಲಿ ಕಾಣಿಸ್ಕೊಂಡವನು ಯಾರು? ಅಲ್ಲಿ ಎಷ್ಟು ದೇವರಿದ್ರು ನೋಡ್ತೇವೆ. ಅಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. 7ರಿಂದ 8 ವಚನ ಬರ್ತಾ ತಿರುಗಿ ಅದೇ 3ನೇ ಅಧ್ಯಾಯ 7ರಿಂದ 8 ವಚನಗಳು. ಆಗ ಕರ್ತನು ಐಗುಪ್ತದಲ್ಲಿ ನನ್ನ ಜನರ ವ್ಯಕ್ತಿಯನ್ನು ಕೇಳಿದ್ದೇನೆ. ಇಲ್ಲಿ ಮಾತನಾಡ್ತಿರುವ ಆತನ ಯಾರು? ಇಲ್ಲಿ ಕರ್ತನು ಹೇಳ್ತಾ ಇದ್ದಾನೆ. 8ನೇ ವಚನ ಬಂದಾಗ ನೋಡ್ತೇವೆ, ಆದ ಕಾರಣ ಅವರನ್ನು ಐಗುಪ್ತ ಕೈಯೊಳಗಿಂದ ಬಿಡುಗಡೆ ಮಾಡೋದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜನಿರು ದೇಶಕ್ಕೂ ಕರ್ಕೊಂಡು ಹೋಗೋಕ್ಕೆ ನಾನು ಇಳಿದು ಬಂದಿದ್ದೇನೆ, ನಡೆಸಿ ಹೋಗೋದಕ್ಕೆ ಇಳಿದು ಬಂದಿದ್ದೇನೆ. ಅದನ್ನೇ ಸ್ಟೆಫನನು ಅಲ್ಲಿ ಹೇಳ್ತಾ ಇದ್ದಾನೆ. ಸ್ಟೆಫನನಲ್ಲಿ ಕೂಡ ಇದೇ ಸಂದೇಶ ಉಂಟು, ಇಲ್ಲಿ ಕೂಡ ಉಂಟು. ನಾವೆಲ್ಲರೂ ಏನ್ ಅಂದ್ಕೊಳ್ತೇವೆ ಅಂದ್ರೆ, ಉರಿಯುವಂತ ಪೊದೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕಾಣಿಸ್ಕೊಂಡ, ಆಯ್ತು ಆತನೊಬ್ಬನೇ ಇದ್ದಾನೆ ಅಂತ ಹೇಳಿ ವಾಕ್ಯದಲ್ಲಿ ನೋಡ್ತೇವೆ. ಕರ್ತನ ದೂತನೂ ಉಂಟು, ಕರ್ತನೂ ಉಂಟು, ಯೆಹೋವನುಂಟು, ಆತನ ದೂತನೂ ಉಂಟು. ಹೀಗಾಗಿ ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯೆಹೋವನ ದೂತನ ಅಥವಾ ಕರ್ತನ ದೂತನಿಂದಾಗಿ ಆತನು ಕಾಣಿಸ್ಕೊಂಡಿದ್ದಾನೆ. ಅದಕ್ಕೆ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಒಬ್ಬನೇ ಇದ್ದ, ಇವಾಗ ಯೇಸು ಕ್ರಿಸ್ತನಾದ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಕರ್ತನ ದೂತನಿಂದ ಕರ್ತನ ಯೇಸು ಕ್ರಿಸ್ತ ಕಾಣಿಸ್ಕೊಂಡಿದ್ದಾನೆ, ಕರ್ತನಿಂದಾಗಿ ತಂದೆ ದೇವರು ಗುರುತಿಸ್ಕೊಂಡಿದ್ದಾನೆ. ಇರುವಂತ ವಾಕ್ಯಗಳಲ್ಲಿ ನಾವು ಸ್ವಲ್ಪ ಆಳವಾಗಿ ಅಥವಾ ಸರಿಯಾಗಿ ಹೋದ್ರೆ ಗೊತ್ತಾಗುತ್ತೆ ನಮಗೂ. ಅಥವಾ ಅದು ಓದುವಾಗ ನಮ್ಮ ಪ್ರಶ್ನೆ ಬರಬೇಕು, ಕರ್ತನ ದೂತನ ಅಂತ ಯಾಕೆ ಬರೆದ್ರು ಮತ್ತೆ ಕರ್ತನ ಅಂತ ಯಾಕೆ ಬರೆದ್ರು? ಇದೆರಡು ಒಂದೇನಾ ಅಥವಾ ಬೇರೆ ಬೇರೆ ಆಗಿದೆಯಾ? ಮತ್ತೆ ಅದು ಒಂದೇ, ಇಲ್ಲಿ ಮಾತ್ರ ಒಂದೇ ಆಗಿದ್ರೆ ಪರವಾಗಿಲ್ಲ. ಅದನ್ನೇ ಮತ್ತೆ ಸ್ಟೆಫನನ್ನು ಕೂಡ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಅದನ್ನೇ ಹೇಳ್ತಿರುವಾಗ, ಯಾಕಂದ್ರೆ ಅನೇಕ ಸಾರಿ ಧರ್ಮಶಾಸ್ತ್ರ ನೋಡೋ ಪ್ರಕಾರ ಒಂದೇ ಸಾಕ್ಷಿ ಬೇಕಲ್ಲ, 2 ಸಾಕ್ಷಿಗಳು ಬೇಕು ಅಂತ ಹೇಳಿ ನೋಡ್ತೇವೆ. 2 ಸಾಕ್ಷಿಗಳು ಬೇಕಂತ ಹೇಳುವಾಗ ಹೌದು, ನಾವು ಇಲ್ಲಿ 2 ಕಡೆ ಅದರ ಬಗ್ಗೆ ಹೇಳಬೇಕು ನೋಡ್ತೇವೆ. ಆದ್ರೆ ಪರಲೋಕದಲ್ಲಿ ಹೇಗೆ ನಮಗೆ ಸಾಕ್ಷಿಗಳ ಬಗ್ಗೆ ನೋಡಿದ್ರೆ 1 ಯೋಹಾನ 5:7 ನೋಡ್ತೇವೆ. 1 ಯೋಹಾನ 5:7 1 ಯೋಹಾನ 5:7 6ನೇ ವಚನದಿಂದ ನೋಡ್ಕೊಂಬರೋಣ. 1 ಯೋಹಾನ 5ನೇ ಅಧ್ಯಾಯ 6ನೇ ವಚನದಿಂದ, ಈತನೇ ಅಂದರೆ ಯೇಸು ಕ್ರಿಸ್ತನೇ ನೀರಿನಿಂದಲೂ ರಕ್ತದಿಂದಲೂ ಬರುವ ಆತನು. ನೀರಿನಿಂದ ಮಾತ್ರವಲ್ಲದೆ ನೀರಿನಿಂದಲೂ ರಕ್ತದಿಂದಲೂ ಬಂದನು ಮತ್ತು ಇದಕ್ಕೆ ಸಾಕ್ಷಿ ಕೊಡುವ ಆತನು ಆತ್ಮನೇ. ಯಾಕಂದ್ರೆ ಆತ್ಮನು ಸತ್ಯವಾಗಿದ್ದಾನೆ. ಯಾಕಂದರೆ ಸ್ವರ್ಗದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ. ಸ್ವರ್ಗದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ. ಸ್ಪಷ್ಟವಾಗಿ ಬೈಬಲ್ ಅಲ್ಲಿ ಹೇಳ್ತದೆ 3 ಇದ್ದಾರೆ. ಮತ್ತು 3 ಹೇಗಿದ್ದಾರೆ ಅಂದ್ರೆ ತಿರ್ಗಾದೆ ಮತ್ತೆ ಹೇಳ್ತದೆ, ಅವರು ಯಾರಂದರೆ ತಂದೆಯು, ವಾಕ್ಯವು ಮತ್ತು ಪರಿಶುದ್ಧಾತ್ಮನು. 3 ಇವರು ಒಂದಾಗಿದ್ದಾರೆ. 3 ಇದ್ದಾರೆ, 3 ಇವರು ಒಂದೇ ಆಗಿದ್ದಾರೆ. ಇದು ಬೈಬಲ್ನ ಬೋಧನೆ, ಇದು ಕ್ರಿಶ್ಚಿಯಾನಿಟಿಯ ಮೂಲ ತತ್ವ. ಬೈಬಲ್ ಹೇಳುತ್ತೆ ಒಬ್ಬನೇ ದೇವರು, ಅಂದ್ರೆ 3 ವ್ಯಕ್ತಿಗಳು. ಇಲ್ಲಿ ಯೇಸು ಕ್ರಿಸ್ತನ ಹೆಸರು ಬರೆದಿಲ್ಲ, ಅಥವಾ ಇಲ್ಲಿ ಕುಮಾರನ ಅಂತ ಬರೆದಿಲ್ಲ, ಬದಲಾಗಿ ವಾಕ್ಯ ಅಂತ ಬರೆದಿದೆ. ಏನಂತಾರೆ ಇಲ್ಲಿ, ಯಾಕಂದ್ರೆ ಸ್ವರ್ಗದಲ್ಲಿ ಸಾಕ್ಷಿ ಕೊಡೋರು 3 ಇದ್ದಾರೆ. ಅವ್ರು ಯಾರಂದರೆ ತಂದೆ, ಬರಿಬೇಕಾದ್ರೆ 3 ಇದ್ದಾರೆ. ಅದು ಯಾವುದಂದ್ರೆ ತಂದೆ, ವಾಕ್ಯ, ಪರಿಶುದ್ಧ ಎಲ್ಲ ಒಂದೇ ಆಗಿದೆ ಬರಿಬೋದಾಗಿದೆ, ಬರೆದಿಲ್ಲ ದೇವರು ಆಗ್ತದೆ. ಅದೇ 3 ಇದ್ದಾರೆ, 3 ಇದ್ದಾರೆ ಸ್ಪಷ್ಟವಾಗಿ. ಜೊತೆಯಲ್ಲಿ 3 ಯಾರು ಅಂತ ಹೇಳ್ತಾರೆ, ಯಾರಂದ್ರೆ ತಂದೆಯು. ತಂದೆ ಹೆಸರು ಬರಿಬೇಕಾಗಿತ್ತಲ್ಲ, ಬರ್ದಿಲ್ಲಲ್ಲ. ತಂದೆಯಿಂದಾಗಿ ಹೇಳಿದಾಗ ತಂದೆಯಿಂದಾಗಿ ಸ್ವೀಕಾರ ಮಾಡಕ್ಕೆ ನಮ್ಗೆ ಯಾಕೆ ಪ್ರಾಬ್ಲಮ್? ದೇವ್ರ ವಾಕ್ಯನ ಹೇಳ್ತಾರೆ ತಂದೆ ಅಂತ ಹೇಳಿ. ನಂತರದಲ್ಲಿ ಹೇಳ್ತಾರೆ ಅಂದ್ರೆ ವಾಕ್ಯವು ಯಾರು ನಮ್ಗೆ ಗೊತ್ತು, ಎಲ್ಲರಿಗೆ ದೇವರ ವಾಕ್ಯದಲ್ಲಿ ತಿಳಿಸುವಂತ ನೋಡ್ತೇವೆ. ಅದನ್ನೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆ ವಾಕ್ಯ ಅಂದ್ರೆ ಯಾರ ಬಗ್ಗೆ ಹೇಳ್ತಾರೆ ಅಂದ್ರೆ ನಮ್ಗೆ ಗೊತ್ತು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಬರುವಾಗ, ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು ಮತ್ತು ಆ ವಾಕ್ಯವು ದೇವರಾಗಿದ್ದನು. ಇಲ್ಲಿ ಕೂಡ ಸ್ಪಷ್ಟವಾಗಿದೆ, ಇಲ್ಲಿ ಕೂಡ ಹೇಳಿಲ್ಲ ಆದಿಯಲ್ಲಿ ವಾಕ್ಯವಿದ್ದನು ಅವನು ದೇವರಾಗಿದ್ದನು ಅಂದ್ರೆ ಬಿಡ್ಲಿಲ್ಲ, ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಆತ್ಮ ಹೇಳ್ತಾನೆ ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು ಮತ್ತು ಆ ವಾಕ್ಯವು ದೇವರಾಗಿದ್ದನು. ಸೊ ದೇವರಾಗಿದ್ದನು, ದೇವರೊಂದಿಗಿದ್ದನು ಅಂದ್ರೆ 2 ವ್ಯಕ್ತಿಗಳು ಉಂಟು.
ಎರಡೇ ವ್ಯಕ್ತಿಗಳಲ್ಲಿ ಇರುವಾಗ ಜೊತೆಯಲ್ಲಿ 3 ಸಾಕ್ಷಿಗಳ ಬಗ್ಗೆ ಯೋಹಾನ ಪತ್ರಿಕೆಯಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾನೆ, ಪರಲೋಕದಲ್ಲಿ 3 ಸಾಕ್ಷಿಗಳು ಕೊಡ್ತಾರೆ. ಅವ್ರು ಯಾರಂದ್ರೆ ತಂದೆ, ವಾಕ್ಯ ಮತ್ತು ಪರಿಶುದ್ಧಾತ್ಮನು. 3 ವ್ಯಕ್ತಿಗಳ ಬಗ್ಗೆ ಬೈಬಲ್ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಜ್ಞಾಪಕದಲ್ಲಿ ಇಟ್ಕೊಂತೀವಿ. ಇಂಥ ವಂಚನೆ ಅಥವಾ ಇಂಥವ್ರು ಹೇಳುವಾಗ ಅವರ ಕೇಳ್ತಾರೆ, ಆಗಿದ್ರೆ ನಿಮ್ಮ ದೇವರ ಯೆಹೋವನ, ನೀವು ಯೆಹೋವನ ಸಾಕ್ಷಿಗಳು ಅಂತ ಹೇಳ್ತಾರೆ. ನಿಮ್ಮ ದೇವರ ಪರಿಶುದ್ಧಾತ್ಮನ ಹೇಳಿದ್ರೆ ಇನ್ನೊಂದು ಹೆಸರು ಹೇಳ್ತಾರೆ. ಅದಕ್ಕೆ ನಿಮ್ಮ ದೇವರು ಯಾರು ಅಂದ್ರೆ ಯೇಸು ಕ್ರಿಸ್ತನ, ಇದು ಹೇಳ್ರಿ ಅಂತ ನಾವು ಯೇಸು ಕ್ರಿಸ್ತನ, ಹೌದು ಸರಿ, ಇವಾಗ ಸರಿ ಆಯ್ತು ಅಂತ ಇಲ್ಲ. ಹೌದು, ಏನಂತಾರೆ, ಇಡೀ ದೈವತ್ವವು ಕುಮಾರ ಅಂತ ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿ ಅವತರಿಸಿತ್ತು ಅಥವಾ ಸಂಪನ್ನವಾಗಿತ್ತು ಅಂತ ಹೇಳಿ ನೋಡ್ತೇವೆ. ಗಾಡ್ ಹೆಡ್ ಕರ್ತನಾದ ಯೇಸು ಕ್ರಿಸ್ತನಲ್ಲಿ. ಹೌದು, ಯೇಸು ಕ್ರಿಸ್ತರೇ ಇಡೀ ದೇವರ ರೂಪವನ್ನು ಪ್ರಚುರಪಡಿಸಿದನು. ಅಥವಾ ಮತ್ತೆ ಅದು ನೋಡ್ತೇವೆ, ಅದನ್ನು ಇಮೇಜ್ ಅಂತ ಹೇಳಿ ನೋಡ್ತೇವೆ ಅಷ್ಟೇ. ಪ್ರತಿರೂಪವಾಗಿ ಕಾಣಿಸ್ಕೊಂಡು ಹೊರತು ಇಡೀ ದೇವರು ಇರುವಂಥದ್ದನ್ನೇ ತೋರ್ಸಕ್ಕೆ ಸಾಧ್ಯ ಇಲ್ಲ. ತೋರಿಸ್ಕೊಂಡ. ಪರಿಶುದ್ಧಾತ್ಮನ ಆಗಿಲ್ಲ. ಪರಿಶುದ್ಧಾತ್ಮನು ಆತ್ಮವಾಗಿದ್ದಾನೆ, ತಂದೆ ದೇವರು ಆತ್ಮವಾಗಿದ್ದಾನೆ. ಅಥವಾ ಮತ್ತೆ ಕೊನೆಗೆ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನೇ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೇಳುವಾಗ ದೇವರು ಆತ್ಮಸ್ವರೂಪನಾಗಿದ್ದಾರೆ. ದೇವರು ಆತ್ಮಸ್ವರೂಪನಾಗಿದ್ದಾರೆ. ಆದರೆ ಮನುಷ್ಯರಿಗೋಸ್ಕರ ಆತನ ದೇಹವನ್ನು ಹೊಂದಿಕೊಂಡು ಈ ಲೋಕಕ್ಕೆ ಬಂದಾಗ ದೇಹದಲ್ಲಿ ಆತನು ಇಡೀ ದೇವರ ಇರುವಿಕೆಯನ್ನು ಆತನು ಪ್ರಚುರಪಡಿಸಿದನು. ಆದರೆ ಎಲ್ಲವನ್ನೂ ತೋರಿಸೋದಕ್ಕೆ, ಎಲ್ಲವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೆ ರೂಪವಾಗಿ, ಇಮೇಜ್ ಆಗಿ ಆತನು ಕಾಣಿಸ್ಕೊಂಡನು. ಹಾಗಂತೇಳಿ ತಂದೆಯ ದೇವರಿಲ್ಲ, ಪರಿಶುದ್ಧಾತ್ಮನ ಇಲ್ಲ ಅಂತ ಹೇಳಿಲ್ಲ. ಒಬ್ಬನೇ ದೇವರು, 3 ವ್ಯಕ್ತಿಗಳಾದಕ್ಕೆ 1 ಯೋಹಾನ 5:7 ನೋಡೋ ಪ್ರಕಾರ ಹೇಳ್ತಾನೆ. ಅದಕ್ಕೋಸ್ಕರವೇ 3 ಇದ್ದಾರೆ ಮತ್ತು ಅವರು ಕೊನೆಯದಾಗಿ ಹೇಳ್ತಾನೆ, 3ನೇದು 7ನೇ ವಚನ, 5ನೇದು 7ನೇ ವಚನ ಕೊನೆ ಭಾಗದಲ್ಲಿ, 3 ಇವರು ಒಂದಾಗಿದ್ದಾರೆ. ಯಾಕೆ ಇವೆಲ್ಲ ತಲೆ ಕೆಡಿಸ್ಬೇಕು, ಯಾಕೆ ಓದಬೇಕು? ಅನೇಕರು ಹೇಳ್ತಾರೆ, ನಮ್ಗೆ ಇವೆಲ್ಲ ಬೇಡ, ಅವೆಲ್ಲ ಯಾಕೆ ತಿಳ್ಕೊಬೇಕು, ಇದೆಲ್ಲ ಯೇಸು ಕ್ರಿಸ್ತ ದೇವರ ಹತ್ರ ಸಾಕಲ್ಲ, ಮುಗಿತು, ಯಾಕೆ ಇವೆಲ್ಲ ಬೇಕು ಅಂತ ಹೇಳುವಂಥವ್ರು ಉಂಟು. ಆದರೆ ಹೌದು, ಬೇಕಾಗಿರಲಿಲ್ಲ. ಆದರೆ ಸೈತಾನನು ಹೀಗೆ ಕೆಲವರ ಮೂಲಕವಾಗಿ ಮತ್ತೆ ನಂಬಿಕೆಯನ್ನು ಗಲಿಬಿಲಿ ಮಾಡೋದಕ್ಕೋಸ್ಕರ ಇಂಥ ಸುಳ್ಳು ಸಂದೇಶಗಳು ತಿರುವಾಗ ಇರುವಂಥ ದೇವ್ರ ವಾಕ್ಯಗಳನ್ನೇ ನಾವು ಏನಂತಾರೆ ಸ್ಪಷ್ಟವಾಗಿ ನೋಡ್ಕೊಂಡ್ರೆ ಬಹಳ ಒಳ್ಳೆಯದು. ಅದಕ್ಕೋಸ್ಕರವೇ ಏನಂತಾರೆ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 30 ನೋಡಿದಾಗ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30 ಅವಲೇ ಓದಿದ್ದೇವೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30 40 ವರ್ಷ ತುಂಬಿದ ಮೇಲೆ ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಗೆ ಉರಿಯುವ ಬೆಂಕಿಯಲ್ಲಿ ಕರ್ತನ ದೂತನು ಅವನಿಗೆ ಕಾಣಿಸ್ಕೊಂಡನು. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಅಲ್ಲಿ ಕಾಣಿಸ್ಕೊಂಡನು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಕಾಣಿಸ್ಕೊಂಡ ತಕ್ಷಣ ಅಲ್ಲಿ ಒಬ್ಬನೇ ಇರಲಿಲ್ಲ, ಅಲ್ಲಿ ತಂದೆಯಾದ ದೇವರು ಕರ್ತನು ಎಂದಾಗಿ. ಸೊ ಅಲ್ಲಿ ಉರಿಯುವಂಥ ಪೊದೆಯಲ್ಲಿ ಇಬ್ರು ಇದ್ದಾರ, ಅಥವಾ ಕರ್ತನ ದೂತನು ಹೊರಗಡೆಯಿಂದ ಮಾತಾಡ್ತಾ ಇದ್ದಾನ, ಅದು ಕೂಡ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ. ನೋಡ್ತೇವೆ, ಉರಿಯುವ ಪೊದೆಯೊಳಗೆ ಕಾಣಿಸ್ಕೊಂಡಿರುವ ಆತನು ಕರ್ತನ ದೂತನು. ಆದರೆ ಮಾತನಾಡುವಂಥದ್ದು ಅಲ್ಲಿ ನೋಡ್ತೇವೆ. ವಿಮೋಚನ ಕಾಂಡದಲ್ಲಿ ಕೂಡ ನಾವು ನೋಡಿದಾಗ ಅಲ್ಲಿ ಆತನು ಉರಿಯುವಂಥ ಪೊದೆಯ ಬಳಿಗೆ ಹೋಗೋದನ್ನು ನೋಡಿದಾಗ 7-8 ವಚನ ನೋಡ್ತೇವೆ, ಕರ್ತನು ನೋಡಿ ಆತನು ಮಾತಾಡ. ಮತ್ತು ಕೊನೆಗೆ ಮತ್ತೆ ಬರುವಾಗ ನೋಡ್ತೇವೆ, ಇಬ್ಬರು ಒಂದೇ ಆಗಿದ್ದಾರೆ ಅಂತ ಹೇಳಿ ತೋರಿಸೋ ಪ್ರಕಾರ ಅಲ್ಲ ನೋಡ್ತೇವೆ. ಅಲ್ಲಿ ಹೇಳುವಂಥದ್ದು ಅಂದರೆ, ಇವಾಗ ನೋಡು, ನಾನು ಅದಕ್ಕೆ ಇಳಿದು ಬಂದಿದ್ದೇನೆ. ಉರಿಯುವಂಥ ಪೊದೆಯಲ್ಲಿರುವಂಥ ಕರ್ತನು ಅಂತ ಹೇಳುವಂಥ ಮಾತು. ಅದಕ್ಕೆ ನಾನು ನಿನ್ನನ್ನು ಫರೋನ ಬಳಿಗೆ ಕಳಿಸಿ ನನ್ನ ಜನರನ್ನು ಕರ್ಕೊಂಡು ಬರೋದಕ್ಕೋಸ್ಕರ ನಾನು ಇಳಿದು ಬಂದಿದ್ದೇನೆ. ಇಲ್ಲಿ ಹಾಗಿರುವಾಗ ಆದಿಕಾಂಡ 16ನೇ ಅಧ್ಯಾಯ 10-11 ವಚನ ನೋಡಿ ಮುಗಿಸೋಣ. ಆದಿಕಾಂಡ 16ನೇ ಅಧ್ಯಾಯ 10-11 ವಚನ. ಆದಿಕಾಂಡ 16ನೇ ಅಧ್ಯಾಯ ಆದಿಕಾಂಡ 16ನೇ ಅಧ್ಯಾಯ 10 ಮತ್ತು 11 ವಚನ. ಇದಲ್ಲದೆ ಕರ್ತನ ದೂತನ ಒಳಗೆ ನಿನ್ನ ಸಂತತಿಯನ್ನು ಬಹಳವಾಗಿ ಹೆಚ್ಚಿಸುವೆನು, ಅದು ಹೆಚ್ಚುವುದರಿಂದ ಲೆಕ್ಕಿಸುವುದಕ್ಕಾಗುವುದಿಲ್ಲ ಅಂದನು. ಮತ್ತು ಕರ್ತನ ದೂತನ ಒಳಗೆ, ಇಗೋ ನೀನು ಗರ್ಭಿಣಿಯಾಗಿದ್ದಿ ಮತ್ತು ನೀನು ಒಬ್ಬ ಮಗನನ್ನು ಹೆರುವಿ, ಅವನಿಗೆ ಇಷ್ಮೇಲ್ ಎಂದು ಹೆಸರಿಡಬೇಕು. ಈ ಸಂದೇಶವನ್ನು ಕಳೆದ ವಾರದಲ್ಲಿ ನೋಡಿದ್ದೇವೆ. ಈ ಸಂದೇಶದಲ್ಲಿ ಕೂಡ ಕರ್ತನ ದೂತನು ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಮಾಮೂಲಿ ದೂತನಲ್ಲ. ಇಲ್ಲಿ ಕೂಡ ನೋಡುವಾಗ ದಿ ಏಂಜಲ್ ಎಂಬುದಾಗಿ ಹೇಳಿರುವಂತ ನೋಡ್ತೇವೆ. ಆ ಕರ್ತನ ದೂತನು ಕರ್ತನಾದ ಯೇಸು ಕ್ರಿಸ್ತನೇ. ಯಾಕಂದ್ರೆ ದೂತನ ಯಾರಿಗೆ ಆಶೀರ್ವಾದ ಕೊಡೋಕ್ಕೆ ಸಾಧ್ಯವಿಲ್ಲ, ದೂತನ ಯಾರಿಗೆ ವಾಗ್ದಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಮಿಕಾಯೇಲನಾಗಲಿ ಅಥವಾ ಗಬ್ರಿಯೇಲನಾಗಲಿ ಯಾರು ಕೂಡ ಆ ರೀತಿಯಾಗಿ ವಾಗ್ದಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರು ಮಾತ್ರವೇ ಆ ರೀತಿ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇಲ್ಲಿ ಕರ್ತನ ದೂತನ ಅಂತ ನೋಡುವಾಗ ಕರ್ತನೇ ಇಷ್ಮೇಲನಿಗೆ ಹೇಳ್ತಿದ್ದಾನೆ, ನಾನು ಹೀಗೆ ಮಾಡ್ತೇನೆ. ಆದರೆ ಮುಂದೆ ನೋಡುವಾಗ ಆಕೆ ಹೇಳಿರುವಂಥದ್ದು ನಾವು ಕಳೆದ ವಾರದ ನೋಡುವಂಥ ಸಂದೇಶ 13ನೇ ನೋಡ್ತೇವೆ. 13ನೇ ಹಾಗಳು ತನ್ನ ಸಂಗಡ ಮಾತನಾಡಿದ ಕರ್ತನಿಗೆ, ನೀನು ನನ್ನ ನೋಡುವ ದೇವರೆಂದು ಹೆಸರಿಟ್ಟಳು. ಯಾಕಂದ್ರೆ ನಾನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡುವಂತಾಯ್ತಲ್ಲ ಅಂದುಕೊಂಡಳು. ಆದ್ದರಿಂದ ಆ ಬಾವಿಗೆ ಬೆರ್ ಲೆಹರಾಯಿ ಎಂದು ಹೆಸರಾಯಿತು. ಇದು ಒಂದು ರೀತಿ ಅನ್ಯಳಿಗೆ ಹೇಗೂ ಹಾಗಳ ಬಗ್ಗೆ ನಡೆದ
ಆ ಒಂದು ಪರಿಸ್ಥಿತಿ, ಅಲ್ಲಿರುವಂಥ ಸಮಸ್ಯೆ, ಆಕೆ ಸಾಯ್ಬೇಕಂತ ಹೋಗ್ತಿರುವಂಥ ಎಲ್ಲ ವಿಷಯಗಳು ನಾವು ಕಳೆದ ವಾರದಲ್ಲಿ ನೋಡಿದೆವು. ಆದರೂ ಅದರಲ್ಲೂ ಕೂಡ ಆಕೆ ಕಂಡುಕೊಂಡಿರುವಂಥದ್ದು ದೇವರು ನನ್ನನ್ನು ನೋಡುವ ಆತನಾಗಿದ್ದಾನೆ. ಸೊ ಇಲ್ಲಿ ಕರ್ತನ ದೂತನು ಮತ್ತು ಕರ್ತನು ಇಬ್ಬರು ಇಲ್ಲಿ ಕೂಡ ಪ್ರತ್ಯಕ್ಷವಾಗಿದ್ದಾರೆ. ಇಲ್ಲಿ ಕೂಡ ಅವರು ಈ ಒಂದು ಸಂದೇಶವನ್ನು ತಿಳಿಸ್ತಿರುವಾಗ ನಾವು ಆ ಒಂದು ಸ್ಪಷ್ಟತೆಯಲ್ಲಿರಬೇಕಾಗಿದೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಬರೀ ಯೆಹೋವನು ಮಾತ್ರ ಇರಲಿಲ್ಲ, ಕರ್ತನ ದೂತನು ಅಂತ ಹೇಳಿ ಕಾಣಿಸ್ಕೊಂಡಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ತಾನು ಈ ಲೋಕದಲ್ಲಿ ಮನುಷ್ಯನಾಗಿ ಬರೋದಕ್ಕಿಂತ ಮುಂಚೆ ಮತ್ತು ಕರ್ತನ ದೂತನಾಗಿ ಆತನ ದೇಹದಲ್ಲೇ ಆತನು ಕಾಣಿಸ್ಕೊಂಡಿದ್ದಾನೆ. ಆದರೆ ತಂದೆಯಾದ ದೇವರು ಎಲ್ಲಿಯೂ ದೇಹದಲ್ಲಿ ಕಾಣಿಸ್ಕೊಂಡಿಲ್ಲ. ಆತನ ಇರುವಂಥದ್ದು ಮತ್ತು ಆತನ ಮಾತನಾಡಿರುವಂಥದ್ದು ಬೈಬಲ್ ಅಲ್ಲಿ ಬರೆದಿದೆ. ಹಾಗಿರುವಾಗ ಇಂದಿನ ಸಂದೇಶ ನಾವು ಇಲ್ಲಿಗೆ ಮುಗಿಸೋಣ. ಏನಂದ್ರೆ ನಮಗೆ ಹೇಗೂ ದೇವರು ಯಾವಾಗಲೂ ಇಲ್ಲಿ ಹೇಳಿದ ಪ್ರಕಾರ ದೇವರು ಒಬ್ಬನೇ, ಆದರೆ 3 ವ್ಯಕ್ತಿಗಳು. ಮುಂದಿನ ವಾರಕ್ಕೆ ನಾವು ನೋಡುವಾಗ ನಾವು ನೋಡ್ತೇವೆ. ಅದೊಂದು ಸಂಗತಿ ನಾವು ನೋಡಿ ಬೇರೆ ಸಂದೇಶಕ್ಕೆ ಹೋಗೋಣ. ಯಾಕಂದ್ರೆ ಅವರು ಹೇಳೋ ಪ್ರಕಾರ 6ನೇ ಅಧ್ಯಾಯ, ಅದೇ ವಿಮೋಚನೆ ಕಾಂಡ 6ನೇ ಅಧ್ಯಾಯ 4ನೇ ವಚನ. ವಿಮೋಚನೆ ಕಾಂಡ ಹೊರಡೋಣ. 6ನೇ ಅಧ್ಯಾಯ 3ನೇ ವಚನ. ನಾನೇ ಅಬ್ರಹಾಮನಿಗೂ ಇಸಾಕನಿಗೂ ಯಾಕೋಬನಿಗೂ ಸರ್ವಶಕ್ತರಾದ ದೇವರ ನಾಮದಲ್ಲಿ ಕಾಣಿಸಿಕೊಂಡನು, ಆದರೆ ಯೆಹೋವನೆಂಬ ನನ್ನ ಹೆಸರಿಂದ ನಾನು ಅವರಿಗೆ ತಿಳಿಸಲ್ಪಡಲಿಲ್ಲ. ಇಲ್ಲ ನೋಡ್ತೇವೆ, ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಿದ್ದಾನೆ ದೇವರು. ಇಲ್ಲಿ ಹೇಳ್ತಿರುವಂತಹ ವ್ಯಕ್ತಿ ಏನ್ ಹೇಳ್ತಿದ್ದಾರೆ, ನಾನು ಅಬ್ರಹಾಮ ಇಸಾಕ ಯಾಕೋಬರಿಗೆ ನಾನು ಯೆಹೋವ ಎನ್ನುವಂತ ಹೆಸರಿಂದ ತೋರ್ಪಡಿಸಲಿಲ್ವಾ? ಹಾಗಿದ್ರೆ ಅಲ್ಲಿ 22:10ನೇ ವಚನಕ್ಕೆ ಬರ್ತೇವೆ. ಆದಿಕಾಂಡ 22ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 10ನೇ ವಚನ, 14ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನ. ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟದ್ರಿಂದ ಕರ್ತನ ಪರ್ವತದಲ್ಲಿ ಅದು ಕಾಣಲ್ಪಡುವುದೆಂದು ಇಂದಿನವರೆಗೂ ಹೇಳ್ತಾರೆ. ವಿಮೋಚನೆ ಕಾಂಡದಲ್ಲಿ ದೇವರು ಹೇಳ್ತಿದ್ದಾನೆ, ಆದ್ರಿಂದ ನಾನು ನಿಮ್ಮ ಪಿತೃಗಳಿಗೆ ನಾನು ಯೆಹೋವನ್ ಅಂತೇಳಿ ಹೆಸರು ಹೇಳ್ಕೊಂಡೇ ಇಲ್ಲ. ಹೇಳಿದ್ರುವಾಗ ಕರೆಕ್ಟ್ ಇದೆ, ಇಲ್ಲಿ ಹೇಳ್ತಿರೋದು ಸತ್ಯವೇ, ಇದನ್ನು ತಪ್ಪಾಗಿ ಹೇಳ್ತಲ್ಲ. ಇಲ್ಲಿ ಹೇಳಿದಾಗ ಅಬ್ರಹಾಮನ್ ಹೇಗೆ ಆ ಹೆಸರೇ ಗೊತ್ತಿಲ್ಲ ಅಂದ್ಮೇಲೆ ಅಬ್ರಹಾಮನ್ ಹೇಗೆ ಅಲ್ಲಿ ಯೆಹೋವ ಈರೆ ಅಂತ ಹೇಳಿ ಹೆಸರಿಟ್ಟ? ಆ ಸಂದೇಶವನ್ನು ನಾವು ಮುಂದಿನ ವಾರ ನಾವು ನೋಡ್ಲಿಕ್ಕಿದ್ದೇವೆ. ಸೊ ಇವತ್ತಿಗೆ ನಾವು ಅಲ್ಲಿಗೆ ನಿಲ್ಲಿಸ್ತೇವೆ. ಅಂದ್ರೆ ನಮ್ಮ ದೇವರು ಒಬ್ಬನೇ, ಆದರೆ 3 ವ್ಯಕ್ತಿಗಳು. ಆ ಒಂದು ಸ್ಪಷ್ಟತೆಯಲ್ಲಿರೋಣ. ದೇವರು ನಮಗೆ ಹಳೆ ಒಡಂಬಡಿಕೆ ಕಾಣಿಸ್ಕೊಂಡಿರುವಂಥ ಕರ್ತನ ದೂತನೇ ಈ ಲೋಕಕ್ಕೆ ಮನುಷ್ಯನಾಗಿ ಆತನು ಬಂದನು. ಆತನು ಅದಕ್ಕೋಸ್ಕರ ಅಲ್ಲ ನೋಡೋ ಪ್ರಕಾರ ಕೃಪೆ 2 ಕೊರಿಂಥ 13 ಪ್ರಕಾರ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಅದನ್ನೇ ಯೋಹಾನ ಸುವಾರ್ತೆ 1ರಲ್ಲಿ ನೋಡ್ಕೊಳ್ಳೆವು. ಯೇಸು ಕ್ರಿಸ್ತನ ಮೂಲಕವೇ ಕೃಪೆಯು ಸತ್ಯತೆಯು